ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ನಮ್ಮ ವಚನಕಾರರ ಹಿಂದೆ ಮಾತುಗಳಿದ್ದು ವಚನಗಳಲ್ಲಿ ಹೇಳ್ತಾ ಇದ್ರು, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ, ಮುಪ್ಪಿನಿಂದ ಉಪ್ಪು ಅಳಿಯುವ ಮುನ್ನ, ಶಿವನ ನೆನೆ ಇರೋ ಈ ಜನ್ಮ ಬಳಿಕಿಲ್ಲ ಅಂತ. ಎಲ್ಲವನ್ನೂ ಮರೆತು ಲೌಕಿಕದಲ್ಲೇ ಇಡೀ ಜೀವನವನ್ನ ಕಾದುಕೊಂಡು ಐಹಿಕದಲ್ಲೇ ಜೀವನವನ್ನ ಬದುಕ್ತಾ, ಬಾಯಿ ತೆಗೆದ್ರೆ ಅಕ್ಕಪಕ್ಕದವರ ಮಾತು, ಕಿವಿ ಕೇಳಿಸ್ಕೊಂಡ್ರೆ ಅಕ್ಕಪಕ್ಕದ ಮನೆಯವರ ಮಾತು, ಕಣ್ಣು ನೋಡಿದ್ರೆ ಜಗತ್ತಿನಲ್ಲಿ ಏನೇನಾಗ್ತಿದೆ, ಯಾರ್ಯಾರ ಮನೆ ಪರಿಸ್ಥಿತಿ ಏನಾಗಿದೆ ಅನ್ನೋದರದೇ ಕುರಿತಾದಂಥ ವಿಚಾರ, ಇದೆಲ್ಲವನ್ನು ಸ್ವಲ್ಪ ಬದಿಗೆ ಇಟ್ಟು ಶಿವನನ್ನು ನೆನಪಿಸ್ಕೊಳ್ರಪ್ಪ. ಯಾವ ಶಿವ ಯಾವ ಜಗತ್ತಿನ ಜನರನ್ನ ಒಲಿಸಲಿಕ್ಕೋಸ್ಕರ, ಯಾವ ಜಗತ್ತಿನ ಜನರ ಐಹಿಕದ ವಿಚಾರವನ್ನ ಕೇಳಲಿಕ್ಕೋಸ್ಕರ ಕಣ್ಣು ಕಿವಿ ಬಾಯನ್ನು ತೆರೆದು ಕೂತಿದ್ದೀರೋ, ಈ ಜಗತ್ತನ್ನೇ ಸೃಷ್ಟಿ ಮಾಡಿರುವಂತ ಶಿವ ನಿನ್ನನ್ನ ನೋಡ್ತಾ ಕೂತಿದ್ದಾನೆ, ನನ್ನ ಕಡೆ ಯಾವಾಗ ನೋಡ್ತೀಯಾ ಅಂತ ಈಶಾವಾಸ್ಯ ಉಪನಿಷತ್ನಲ್ಲಿ ಬರೀತಾರಲ್ಲ, ಈಶಾವಾಸ್ಯಂ ಇದಂ ಸರ್ವಂ ಯಚ್ಕಿಂತಿ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಘೃದ ಕಸ್ಯ ಸ್ವಿಧನಂ. ಆ ಭಗವಂತ ಕಾದು ಕೂತಿದ್ದಾನೆ, ನೀನು ಯಾವಾಗ ನನ್ನ ಕಡೆ ಮುಖ ಮಾಡ್ತೀಯಾ ಅಂತ. ಅದಕ್ಕೆ ವಚನಕಾರರು ಹೇಳಿದ್ರು, ಇಡೀ ಜೀವನ ಇದೇ ಜಗತ್ತಿನ ಲೌಕಿಕ ಜಗತ್ನಲ್ಲಿ ಕಳೆದು ಎಲ್ಲವೂ ಕಳೆದು ಹೋದ ನಂತರ ವೃದ್ಧಾಪ್ಯದಲ್ಲಿ ನಾನು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಶಿವನ ಜಪ ಮಾಡ್ಕೊಂಡು ಕೂರ್ತೀನಿ ಅಂದ್ರೆ ಆಗೋದಿಲ್ಲಪ್ಪ. ಈ ಮನುಷ್ಯ ಜನ್ಮ ಬರೋದೇ ಒಮ್ಮೆಗೆ. 84 ಲಕ್ಷ ಜೀವರಾಶಿಗಳನ್ನ ದಾಟಿದ ನಂತರ, ಯೋನಿಗಳನ್ನ ದಾಟಿದ ನಂತರ ಒಂದು ಮನುಷ್ಯ ಜನ್ಮ. ನಮ್ಮ ಪೂರ್ವಿಕರು ವಚನಾಕಾರ ಹೇಳ್ಕೊಂಡು ಬಂದ್ರಲ್ಲ, 80 ಲಕ್ಷ ಕಳ್ಳರನ್ನ ನೋಡಲಿಕ್ಕೆ ಸಾಧ್ಯವೇ? 80 ಲಕ್ಷ ಜೀವಿಗಳಲ್ಲಿ ಒಂದು ಜೀವದ ಮುಖವನ್ನ ನೋಡು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿದ್ರು. ಆ 84 ಲಕ್ಷ ಯೋನಿಗಳನ್ನ ದಾಟಿ ಒಂದು ಮನುಷ್ಯ ಜನ್ಮ ಬರೋದೇನಕ್ಕೆ? ಭಗವಂತನಿಗೆ ಅರ್ಪಣೆಯಾಗು ಅನ್ನೋ ಕಾರಣಕ್ಕೆ. ಆದ್ರಿಂದ ಬಂದಿರುವ ಒಂದು ಮನುಷ್ಯ ಜನ್ಮದಲ್ಲಿ ಶಿವನನ್ನ ನೆನಪಿಸ್ಕೊಳ್ಳಿ ಅಂತ ವಚನಾಕಾರ ಹೇಳಿದ್ರು. ಸಾಮಾನ್ಯ ಶಿವ ನೆನಪಾಗೋದು ಯಾವಾಗ ಅಂದ್ರೆ, ಕೂದಲೆಲ್ಲ ಬಿಳಿಯದಾಗಿ, ಬಾಯಲ್ಲಿರುವಂತ ಹಲ್ಲುಗಳೆಲ್ಲ ಉದುರಿ ಹೋಗಿ, ಮಕ್ಕಳು ಮರಿ ಮೊಮ್ಮಕ್ಕಳನ್ನ ಕಂಡುಕೊಂಡ ನಂತರ ಇನ್ನು ಜೀವನದಲ್ಲಿ ಏನೋ ಬೇಡ ಅಂತ ಶಿವನನ್ನ ನೆನಪಿಸ್ಕೊಳ್ಳುವಂತ ಈ ಕಾಲದಲ್ಲಿ, ಈ ತುಂಗಳ ಗ್ರಾಮದಲ್ಲಿರುವಂತ ಅಮ್ಮಮ್ಮ ಅಂದ್ರೆ 30 ವರ್ಷ ಅರಿಯದೇ ಇರುವಂತ 25 ವರ್ಷದ ಯುವಕರು ತಾವೇ ಖುದ್ದು ನಿಂತು ಬಸವಣ್ಣನವರ ತತ್ವ ಇವತ್ತು ನಮ್ಮ ಊರಿನಲ್ಲೂ ಪ್ರತಿಷ್ಠಾಪನೆ ಆಗಬೇಕು ಅಂತ ಬಸವ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಿ ಇಡೀ ಊರನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಡ್ತಿದ್ದಾರಲ್ಲ. ಸ್ವಾಮೀಜಿ ಅವರು ಏನಕ್ಕೆ ಯುವತಿಯರ ಬಗ್ಗೆ ಅಷ್ಟೊಂದು ಮಾತಾಡಿದ್ರು, ಏನಕ್ಕೆ ಯುವತಿಯರನ್ನ ಕುರಿತಾಗಿ ಅಷ್ಟು ಉಪದೇಶಗಳನ್ನ ಇಷ್ಟೊತ್ತು ನೀಡಿದ್ರು ಅಂದ್ರೆ ಕಾರಣ ಇಷ್ಟೇ. ನಿಮ್ಮ ಗ್ರಾಮದಲ್ಲಿ ಯುವತಿಯರು ಜಾಗೃತರಾಗಿದ್ದಾರೆ. ಈ ವಯಸ್ಸಿನಲ್ಲಿ ಶಿವನ ನೆನಪು ಬರೋದಿದೆಯಲ್ಲ, ಬಸವಣ್ಣನವರ ತತ್ವಗಳು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಖಂಡಿತ ಸಾಧ್ಯ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಆದ್ರೆ ನಿಮ್ಮ ಊರಿನಲ್ಲಿರುವಂತ ಆ ಸ್ವಾಮಿ ಮಲ್ಲಿಕಾರ್ಜುನ ದೇವರ ಆಶೀರ್ವಾದ, ಈ ಮಣ್ಣಿನಲ್ಲಿ ಹುಟ್ಟಿರುವಂತ ಒಂದೊಂದು ಯುವತಿಯರು ಕೂಡ ಬಸವೇಶ್ವರರ ತತ್ವವನ್ನ ಪಾಲಿಸಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಇದೇ ತತ್ವ ಇವತ್ತು ಜಗತ್ತಿಗೆ ಬೇಕಾಗಿರೋದು. ಬಸವೇಶ್ವರರ ತತ್ವ ಇವತ್ತು ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಅಂದ್ರೆ ಅಲ್ಲಿ ಮೂರ್ತಿ ಮಾತ್ರ ಪ್ರತಿಷ್ಠಾಪನೆ ಆಗ್ತಿಲ್ಲ, ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಾಗಿದೆ. ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗೋದು ಯಾವಾಗ? ಪೂಜೆಯ ಸಂದರ್ಭದಲ್ಲಿ ಹೇಳ್ತಾರೆ, ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗೋದು ಅಂದ್ರೆ ನಮ್ಮ ಮಂದಿರಗಳಲ್ಲಿ ಮಠಗಳಲ್ಲಿ ನೋಡ್ತೀವಲ್ಲ, ದೇವರ ಮೂರ್ತಿಗಳನ್ನು ಇಟ್ಟಿರ್ತೀವಿ, ದೇವರ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಬಂದಂತ ಪುರೋಹಿತರು. ಆದರೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಪುನಸ್ಕಾರದಿಂದ ಮಾತ್ರ ಆಗೋದಿಲ್ಲ. ನಿಜವಾದ ಪೂಜೆ ಯಾವುದು? ಭಗವಂತನಿರುವ ಕಲ್ಲಿನ ಮೂರ್ತಿಯ ಮುಂದೆ ಕೂತು ನೀನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಪೂಜೆನಲ್ಲಿರುವಂತ ಬದ್ಧತೆ ಎಷ್ಟು ಘನವಾಗಿ, ಗಾಢವಾಗಿ, ದೃಢವಾಗಿ ಬೆಳೆದಿರಬೇಕಂದ್ರೆ, ಪೂಜೆ ಮಾಡ್ತಾ ಮಾಡ್ತಾ ನಿನ್ನಲ್ಲಿರುವಂತ ಪ್ರಾಣ ಕಲ್ಲಿನ ಮೂರ್ತಿಗೆ ಹೋಗಿ ಕಲ್ಲಲ್ಲಿರುವಂತ ಕಲ್ಲುತನ ನಿನಗೆ ಬರಲಿಲ್ಲ ಅಂದ್ರೆ ಆ ಪೂಜೆಯೇ ಅಲ್ಲ ಅಂತ ಹಿರಿಯರು ಹೇಳ್ತಾ ಇದ್ರು. ಅದು ನಿಜವಾದ ಪ್ರಾಣ ಪ್ರತಿಷ್ಠಾಪನೆ. ಆ ಪ್ರಾಣ ಪ್ರತಿಷ್ಠಾಪನೆಯನ್ನ ಇವತ್ತು ಬಸವೇಶ್ವರರ ಮೂರ್ತಿಗೆ ಮಾಡಬೇಕು. ಹೇಗಾಗತ್ತೆ ಪ್ರಾಣ ಪ್ರತಿಷ್ಠಾಪನೆ? ಬಸವೇಶ್ವರರ ಮುಂದೆ ಕೂತು ಪೂಜೆ ಮಾಡುವಂತ ಅವಶ್ಯಕತೆ ಇಲ್ಲ, ಅವರು ಕೊಟ್ಟಂತ ತತ್ವವನ್ನ ಪಾಲಿಸಿದ್ರೆ ಸಾಕು. ಪೂಜೆ ಯಾವುದು? ಅಕ್ಕ ಮಹಾದೇವಿ ಅವರು ಕೊಟ್ಟರು ಉತ್ತರವನ್ನ. ನಿಮ್ಮ ದೇವಸ್ಥಾನದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಕ ಮಹಾದೇವರ ಒಂದು ಮೂರ್ತಿ ಇದೆ. ನೋಡಿದಾಗ ಕಣ್ಣು ತುಂಬಿ ಬರುತ್ತೆ, ಸ್ವತಃ ತಾಯಿ ಅಕ್ಕಮ್ಮನೇ ಬಂದು ವಿರಾಜಮಾನರಾಗಿದ್ದಾರೆ ಅನ್ನೋ ಭಾವನೆ. ಅಕ್ಕ ಮಹಾದೇವಿ ಇವತ್ತು ದೇವಸ್ಥಾನದಲ್ಲಿ ಮಾತ್ರ ಇಲ್ಲ, ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಇಷ್ಟು ಜನ ತಾಯಂದ್ರು ಸೇರಿದ್ದೀರಾ, ಹೆಣ್ಣು ಮಕ್ಕಳು ಸೇರಿದ್ದೀರಾ, ನೆನ್ಪಿಟ್ಕೊಳ್ಬೇಕು, ನೀವು ಯಾರು ಸಾಮಾನ್ಯರಲ್ಲ. ಈ ಭಾರತದಲ್ಲಿ ನಮ್ಮ ಪರಂಪರೆ ಹೇಳಿಕೊಡ್ತು ಹೆಣ್ಣು ಮಕ್ಕಳನ್ನು ಆರಾಧಿಸಬೇಕು. ಯಾವ ರೀತಿ? ಮಾರ್ಕಂಡ ಋಷಿಮುನಿಗಳು ದೇವಿ ಸಪ್ತಶತಿನಲ್ಲಿ ಬರಿತಾ ಹೇಳಿದ್ರು,
ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯೈ ಬ್ರಹ್ಮಚಾರಿಣಿ ತೃತೀಯೈ ಚಂದ್ರಗಂಟೇತಿ ಕೋಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಟಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರೀತಿ ಮಹಾಗೌರಿತಿ ಷಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗ ಪ್ರಕೀರ್ತಿತ ಅಂತ ಮನೆಯಲ್ಲಿರುವಂತ ಒಬ್ಬೊಬ್ಬ ಹೆಣ್ಣು ಮಗಳು ಕೂಡ ಜೀವಂತ ದುರ್ಗೆ, ದೇವಸ್ಥಾನದಲ್ಲಿರುವಂತ ಕಾಳಿ ಬೇರೆ ಅಲ್ಲ, ನಮ್ಮ ಮನೆಯಲ್ಲಿರುವಂತ ನಮ್ಮ ಹೆಣ್ಣು ಮಗಳು ಬೇರೆ ಅಲ್ಲ ಅಂತ ಹೆಣ್ಣು ಮಕ್ಕಳನ್ನ ಜೀವಂತ ದುರ್ಗೆಯರಂತೆ ಆರಾಧಿಸಿದ್ದು. ಈ ತತ್ವ ಈಗ ಮತ್ತೊಮ್ಮೆ ಪ್ರಚಲಿತದಲ್ಲಿ ಬರಬೇಕು. ದೇವಸ್ಥಾನದಲ್ಲಿ ಇಟ್ಟಿರುವಂತ ಅಕ್ಕ ಮಹಾದೇವಿ ಅವರ ಮೂರ್ತಿ ಬೇರೆ ಅಲ್ಲ, ಇಲ್ಲಿ ಕೂತಿರುವಂತ ಹೆಣ್ಣು ಮಕ್ಕಳು ಬೇರೆ ಅಲ್ಲ. ಆ ತಾಯಿ ಕೊಟ್ಟಂತ ತತ್ವ ಇವತ್ತು ನಮ್ಮಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು. ಯಾವ ತತ್ವ? ಪೂಜೆ ಮಾಡಬೇಕು ಅಂತ ಹೇಳಿದ್ವಿ, ಪೂಜೆಯ ಮೂಲಕ ನಮ್ಮಲ್ಲಿರುವಂತ ಪ್ರಾಣ ಬಸವೇಶ್ವರ ಮೂರ್ತಿಗೆ ಹೋಗಬೇಕು ಅಂತ ಹೇಳಿದ್ವಿ. ಯಾವುದು ಆ ಪೂಜೆ? ಬಸವೇಶ್ವರರು ನಮ್ಮಿಂದ ಏನು ಪೂಜೆ ಅಂತ ಕೇಳಿದ ಕೂಡಲೇ ದಕ್ಷಿಣೆ ಕೇಳೋದಿಲ್ಲ. ಬಸವಣ್ಣನವರು ನಮ್ಮಿಂದ ಹಣ್ಣು ಹಂಪಲುಗಳನ್ನ ಬಯಸೋದಿಲ್ಲ. ನಾವು ತಂದಿಡುವಂತ ಅಗರಬತ್ತಿ ಧೂಪಗಳನ್ನ ಬಯಸೋದಿಲ್ಲ. ಪೂಜೆ ಯಾವುದು? ಅಕ್ಕ ಮಹಾದೇವಿಯರು ಹೇಳಿದ್ರು, ಫಲವನ್ನಿತ್ತು ಪೂಜಿಸುವವರ ಬಲ್ಲೆ, ಪುಷ್ಪವನ್ನಿತ್ತು ಪೂಜಿಸುವವರ ಬಲ್ಲೆ, ತನ್ನನ್ನಿತ್ತು ತುಷ್ಟಿ ಪಡೆಯುವವರ ಎನಗೆ ತೋರ ಚನ್ನಮಲ್ಲಿಕಾರ್ಜುನ. ಅಂಥ ಪೂಜೆ ಸಲ್ಲಿಸಬೇಕಾಗಿದೆ. ನಮ್ಮನ್ನ ನಾವು ಬಸವೇಶ್ವರರ ತತ್ವಕ್ಕೆ ಸಮರ್ಪಣೆ ಮಾಡಿಕೊಂಡು ಅಲ್ಲಿ ಮಾತ್ರ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಅಲ್ಲ, ಅಲ್ಲಿ ಪ್ರತಿಷ್ಠಾಪನೆ ಆಗಿರುವಂತ ಬಸವೇಶ್ವರರ ಮೂರ್ತಿಯಿಂದ ಹೊರಡುವಂತ ತತ್ವಗಳು ನಮ್ಮ ಹೃದಯ ಗರ್ಭದಲ್ಲಿ ಒಂದು ಪ್ರತಿಷ್ಠಾಪನೆ ಆಗಬೇಕು. ಅಂದು ಬಸವೇಶ್ವರರ ತತ್ವಕ್ಕೆ ನಾವು ಸಲ್ಲಿಸುವಂತ ನಿಜವಾದ ಗೌರವ. ಅವರ ತತ್ವ ಯಾವುದು? ನಮ್ಮ ಮಠ ಮಂದಿರಗಳಿಗೆ ಬಂದಾಗ ಅರ್ಥ ಆಗುತ್ತೆ ನಮ್ಗೆ. ವಚನಾಕಾರರು ಶರಣರು ಕೊಟ್ಟಂತ ತತ್ವಗಳು ಯಾವುದು? ಬಸವ ತತ್ವ ಅಂದ್ರೆ ಯಾವುದು? ಬಸವ ತತ್ವ ನಮ್ಮ ಮಠ ಮಂದಿರಗಳು ತೋರಿಸಿಕೊಟ್ಟಂತ ಹಾದಿ ಇದೆಯಲ್ಲ, ಆ ಮಾರ್ಗದರ್ಶನ ಅದೂ ನಿಜವಾದ ಬಸವ ತತ್ವ. ಬಸವಣ್ಣನವರು ಒಂದು ಕಾಲದಲ್ಲಿ ಹೇಳಿದ್ರು, ಮಾಡಿ ಮಾಡಿ ಕೆಟ್ಟರು ಮನಸ್ಸಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಲ್ಲದೆ, ಮಾಡುವ ನೀಡುವ ನಿಜಗುಣ ಒಳ್ಳೊಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಇವತ್ತಿಗೂ ನೀವು ಯೋಚನೆ ಮಾಡಿ, ಈ ಜಗತ್ನಲ್ಲಿ ನಮ್ಗೆ ಈ ಜಗತ್ತನ್ನ ಆಳಿ ಹೋದಂತ ರಾಜರ ಹೆಸರು ಎಷ್ಟು ಜನ ನೆನಪಿದ್ಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಮಣ್ಣಿನಲ್ಲಿ ಹಾದು ಹೋದಂತ ಆ ವಚನಾಕಾರರು ಶರಣರು ಇವತ್ತಿಗೂ ಕೂಡ ನೆನಪಿದ್ದಾರೆ. ಯಾಕೆ ನೆನಪಿದ್ದಾರೆ? ಸ್ವಲ್ಪ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ. ಬಸವಣ್ಣನವರ ಮುಂದೆ, ಬಸವಣ್ಣನವರ ಕಾಲಕ್ಕೆ ಬಿಡಿ, ಇತ್ತೀಚೆಗೆ ಒಂದಿಷ್ಟು ವರ್ಷಗಳ ಹಿಂದೆ ಯಾರ್ಯಾರೆಲ್ಲ ರಾಜರು ಬಂದು ಹೋಗಿದ್ರು, ಆ ರಾಜಮನೆತನದವ್ರು ಯಾರ್ಯಾರಿದ್ರು ಅಂತ ಕೇಳಿದ್ರೆ ನಮ್ಗೆ ಎಷ್ಟೋ ಜನರ ಹೆಸರು ನೆನಪಿರೋದಿಲ್ಲ. ಆದ್ರೆ ಶತಮಾನಗಳ ಹಿಂದೆ ಬಂದಂತ ಬಸವಣ್ಣನವರ ಹೆಸರು ಇವತ್ತಿಗೂ ನೆನಪಿದೆ. ಅಕ್ಕ ಮಹಾದೇವಿ ಹೆಸರು ಇವತ್ತಿಗೂ ನೆನಪಿದೆ. ಅಲ್ಲಮ್ಮ ಪ್ರಭುಗಳ ಹೆಸರು ಇವತ್ತಿಗೂ ನೆನಪಿದೆ. ಮಡಿವಾಳ ಮಾಚಿದೇವರು ತಕ್ಷಣ ನೆನಪಾಗ್ತಾರೆ. ಬೇಡರ ದಾಸಿಮಯ್ಯ ತಕ್ಷಣ ನೆನಪಾಗ್ತಾರೆ. ಯಾಕೆ ನೆನಪಾಗ್ತಾರೆ ಇವರೆಲ್ಲ? ಯಾಕೆ ಅಂದ್ರೆ ಅವರು ಕೆಲಸ ಮಾಡಿದ್ರು. ಯಾರಿಗೋಸ್ಕರ ಕೆಲಸ ಮಾಡಿದ್ರು? ಭಗವಂತನಿಗೋಸ್ಕರ ಸಂಪೂರ್ಣ ಸಮರ್ಪಣೆಯಾಗಿ ಕೆಲಸಗಳನ್ನ ಮಾಡದಂತವ್ರು. ಯಾವ ರೀತಿ ಕೆಲಸವನ್ನ ಮಾಡಿದ್ದಾರಂದ್ರೆ, ಇವತ್ತಿಗೂ ನನ್ನ ನೆಚ್ಚಿನ ಬಂಧುಗಳೇ, ಅಂದು ಬಸವಣ್ಣನವರು ಮುಂದೆ ನಿಂತು ಶೂನ್ಯ ಪೀಠದಲ್ಲಿ ಕೂತಿದ್ದಂತ ಅಲ್ಲಮ್ಮ ಪ್ರಭುಗಳನ್ನ ಮುಂದಾಗಿಸಿಕೊಂಡು ಕಲ್ಯಾಣದಿಂದ ಒಂದು ಇಡೀ ಕಲ್ಯಾಣ ಕ್ರಾಂತಿಯನ್ನೇ ಶುರು ಮಾಡಿ ಬಸವ ತತ್ವವನ್ನ, ಭಕ್ತಿಯ ಸಿದ್ಧಾಂತವನ್ನ ಇಡೀ ಜಗತ್ತಿನಾದ್ಯಂತ ಹಬ್ಬಿಸಲಿಗೋಸ್ಕರ ಬಂದು ನಿಂತು ಆ ಶರಣರು ವಚನರು ಮಾಡಿದಂತ ಕೆಲಸ ಇದೆಯಲ್ಲ, ಇನ್ನು 100 ಅಲ್ಲ 200 ವರ್ಷ ಕಳೆದ್ರು ಕೂಡ ಅಂಥದ್ದೊಂದು ಕಲ್ಯಾಣ ಕ್ರಾಂತಿಯನ್ನ ಮಾಡ್ಲಿಕ್ಕೆ ಜಗತ್ನಲ್ಲಿ ಯಾವೊಬ್ಬ ವ್ಯಕ್ತಿಗೂ ಸಾಧ್ಯವೇ ಆಗೋದಿಲ್ಲ. ಅಂಥ ಕೆಲಸ ಈ ದೇಶಕ್ಕೋಸ್ಕರ ಮಾಡಿ ಹೋದ್ರು ಅವರು. ಆ ಕೆಲಸ ಇವತ್ತಿಗೂ ನಮ್ಮ ಮಠ ಮಂದಿರಗಳು ಮುಂದುವರಿಸಿಕೊಂಡು ಬಂದಿದ್ದಾವೆ. ಎಷ್ಟರ ಮಟ್ಟಿಗೆ ಬಸ ತತ್ವವನ್ನ ಇವತ್ತಿಗೂ ನಮ್ಮ ಮಠ ಮಂದಿರಗಳು ಜೀವಂತವಾಗಿ ಪ್ರತಿಷ್ಠಾಪನೆ ಮಾಡಿಕೊಂಡು ಜಗತ್ನಲ್ಲಿ ಬಂದಿದ್ದಾರೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಷ್ಟು ಜನ ಇಲ್ಲಿ ಕೂತಿದ್ದೀವಲ್ಲ, ಯಾಕೆ ಕೂತಿದ್ದೀವಿ ನಾವು? ಬಸವ ತತ್ವ ಅಂತ ನಮ್ಮ ಬಾಯಿಂದ ಬರುತ್ತಲ್ಲ, ಯಾಕೆ ಬರುತ್ತೆ? ಬಸವಣ್ಣನವರು ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೀವಂದ್ರೆ ಸಾಮಾನ್ಯ ವಿಚಾರವಾ? ಎಷ್ಟು ಸಮಸ್ಯೆಗಳು ಬಂದವು. ಇದೇ ಬಸವ ತತ್ವವನ್ನ ನಾಶ ಮಾಡಬೇಕು, ಇದೇ ಸನಾತನ ಹಿಂದೂ ಪರಂಪರೆ ನಾಶ ಮಾಡಬೇಕು, ಸನಾತನ ಸಂತ ಪರಂಪರೆ ನಾಶ ಮಾಡಬೇಕಂತ ನಮ್ಮ ಮೇಲೆ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿಯಾಗಿದೆ. 1000ಕ್ಕೂ ಹೆಚ್ಚು ವರ್ಷ ಏನು ಮಹಾ ದಾಳಿ ಅಂತ ನಾವು ಅಂದ್ಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವು. ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಒಮ್ಮೆ ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ. ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ಯಾಕೆ? ತಮ್ಮ ಮೇಲಾದಂತ 30-40 ವರ್ಷಗಳ ಕಾಲ ಒಂದೇ ಒಂದು ಪರಕೀಯ ಜನಾಂಗ ಮಾಡಿದಂತ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಈ ಜನಾಂಗಗಳಿಗಿರ್ಲಿಲ್ಲ. ಪರಿಣಾಮ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು ಈ ಜನಾಂಗಗಳು, ಈ ಜನಾಂಗಗಳ ತತ್ವ ಸಿದ್ಧಾಂತಗಳು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ 100 ಮತಪಂಥಗಳು ಕಣ್ಮರೆಯಾಗಿದ್ದಾವೆ. ಆದರೆ ನಮ್ಮ ಧರ್ಮದ ಮೇಲೆ
10, 40, 50 ವರ್ಷ ಅಲ್ಲ, 1371 ವರ್ಷ ನಿರಂತರ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಪರಕೀಯ ದೇಶಗಳ ದಾಳಿ ಮಾಡಿದ್ವು? 1371 ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡದಂತ ಎಷ್ಟು ಪರಕೀಯ ದೇಶಗಳು. ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಬಸವಣ್ಣನವರ ಹೆಸರನ್ನ ಈ ಜಗತ್ತಿನಿಂದ ಅಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಈ ಸನಾತನ ಹಿಂದೂ ಪರಂಪರೆಯನ್ನು ಅಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಇವತ್ತಿಗೂ ಬಸವಣ್ಣನವರ ತತ್ವ ಹಾಗೆ ಅಜರಾಮರವಾಗಿ ಉಳಿದಿದೆ. ಇವತ್ತಿಗೂ ಹಿಂದೂ ಸಮಾಜವಾಗಿಯೇ ಜೀವಂತವಾಗಿದೆ. ಸನಾತನಿ ಹಿಂದೂಗಳಾಗೆ ಬದುಕ್ತಾ ಇದ್ದೀವಿ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸಿನ ಕಾರಣದಿಂದ. ನಮ್ಮ ಮಠ ಮಂದಿರಗಳನ್ನ ನಾಶ ಮಾಡಬೇಕು ಅಂತ ಎಷ್ಟು ಜನ ದಾಳಿ ಮಾಡಿದ್ರು. ನಮ್ಮ ಸನಾತನ ಸಂತ ಪರಂಪರೆ ನಾಶ ಮಾಡಬೇಕಂತ ಎಷ್ಟು ಪರಾಕ್ರಮಿಗಳು ಬಂದು ನಮ್ಮ ಮೇಲೆ ಆಕ್ರಮಣಗಳು ಮಾಡಿದ್ರು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದಿದ್ರು. ಅಲ್ಲಮ್ಮ ಪ್ರಭು ಭವಿಷ್ಯವಾಣಿ ನುಡಿತಾ ಹೇಳ್ತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆಯ ದೊಂಬರಾಟ ಅತಿಯಾಗುವುದು. ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆಯ ಹತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರನ್ನ ತಮ್ಮ ಕಾಲು ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಿಲೆ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರ ವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟರು. ಬಸವಣ್ಣನವರಿಗೆ ಹೋಗ್ತಾ ಇರಬೇಕಾದ್ರೆ ಹೇಳ್ತಾ ಹೋದ್ರು, ನಿಮಗಾದ್ರೂ ಶರಣರು ನಂಟು, ನನಗದೂ ಇಲ್ಲ ಅಂತ ಭವಿಷ್ಯವಾಣಿ ನುಡಿದು ಅಲ್ಲಮ್ಮ ಪ್ರಭುಗಳು ಏಕಾಂಗಿಯಾಗಿ ಕಲ್ಯಾಣ ಬಿಟ್ಟು ಹೊರಟರು. ಮುಂದೆ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದಂತೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ನಾವು ನೆನಪಿಸ್ಕೊಳ್ಬೇಕು, ಕಲ್ಯಾಣದಲ್ಲಿದ್ದಂತ ನಮ್ಮ ಯಾರೊಬ್ಬ ಪೂರ್ವಿಕರು, ನಮ್ಮ ಯಾರೊಬ್ಬ ಹಿರಿಯರು, ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಕೂಡ ಮನೆಯಲ್ಲಿಟ್ಟಿದ್ದಂತ ವಜ್ರ ವೈಡೂರ್ಯ ಚಿನ್ನ ಸಂಪತ್ತು ಅದನ್ನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇರುವಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು, ಒಬ್ಬೊಬ್ಬ ವಚನಾಕಾರರು, ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆವರೆಗೂ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಿದಂತ ವಚನಗಳ ತಾಳೆಗರಿಗಳನ್ನು ಕೈಯಲ್ಲಿಟ್ಕೊಂಡು ಓಡೋಡಿ ಬಂದ್ರು. ಏನಕ್ಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಬಸವ ತತ್ವ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ವಚನಗಳು ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ. ಈ ಪರಂಪರೆ ಉಳಿಸಿಕೊಳ್ಳಲೇಬೇಕು. ಇಲ್ಲಿರುವಂತ ಜ್ಞಾನವನ್ನ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು. ಈ ಸನಾತನ ಸಂತ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸಲೇಬೇಕು ಅಂತ ನಮ್ಮ ಪೂರ್ವಿಕರಲ್ಲಿ ಧರ್ಮ ರಕ್ಷಣೆ ಪರವಾಗಿದ್ದಂತ ತುಡಿತ ಅಂತದ್ದು. ಅಂದಿನಿಂದ ಹಿಡಿದು ಇಂದಿನ ಕಾಲದವರೆಗೂ ನಮ್ಮ ಎಲ್ಲ ಮಠಾಧೀಶರು, ಮಠದಲ್ಲಿ ಮಠಾಧೀಶರಾಗಿ ಕುತ್ಕೊಳ್ಬೇಕಿದ್ದಂಥವರೆಲ್ಲ ನಿಮ್ಮ ಮುಂದೆ ಬಂದು ಪ್ರವಚನ ಮಾಡ್ತಿದ್ದಾರೆ. ಯಾಕೆ? ಅವರ ಕರ್ತವ್ಯ ಅಲ್ಲ ಅದು, ಅವರ ಕೆಲಸ. ಮಠಕ್ಕೆ ಯಾರು ಭಕ್ತಾದಿಗಳು ಬರ್ತಾರೋ ಅವರಿಗಷ್ಟೇ ನೀಡೋದಷ್ಟೇ. ಕೈಯಲ್ಲಿ ಅಭಯ ಹಸ್ತ, ಬಾಯಲ್ಲಿ ಶಾಂತಿ ಮಂತ್ರ, ವಚನಗಳನ್ನ ಎಲ್ಲೆಡೆ ಸಾರೋದು. ಅಂಥವರು ಮಠಗಳನ್ನ ಬಿಟ್ಟು ಬೀದಿಗಿಳಿದ್ರು. ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ಜೋಳಿಗೆಗಳನ್ನ ಹಾಕೊಂಡು ಮನೆ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಕೈಯೊಡ್ಡಿ ಭಿಕ್ಷೆ ಬೇಡಿದ್ದಾರಲ್ಲ. ಯಾಕೆ? ಲೌಕಿಕದ ಏನೂ ಬೇಕಾಗಿಲ್ಲ ನನಗೆ. ತಂದೆ ತಾಯಿ ಹೆಂಡತಿ ಮಕ್ಕಳು ನೆಂಟರು ಸಂಬಂಧಿಕರು ಎಲ್ಲ ಭ್ರಾತೃತ್ವ ಬಂಧುತ್ವವನ್ನ ತೊರೆದು ಬಂದು ನನಗೆ ನಾನೇ ಪಿಂಡಾಂಡ ಅರ್ಪಣೆ ಮಾಡಿ ಆಯ್ತು ಅಂತ ತನಗೆ ತಾನೇ ಅಂತಿಮ ಕ್ರಿಯೆಯನ್ನ ಮಾಡಿಕೊಂಡಿರುವಂತ ಕಾವಿ ತೊಟ್ಟಂತ ಒಬ್ಬ ಸನ್ಯಾಸಿ ಮನೆಯದೆಲ್ಲವನ್ನು ಬಿಟ್ಟು ಇನ್ಯಾರಿಗೋಸ್ಕರಲೋ ಅಂತ ಮನೆ ಮನೆ ಮುಂದೆ ನಿಂತು ಭಿಕ್ಷೆ ಬೇಡದ್ರಲ್ಲ. ಯಾಕೆ ಭಿಕ್ಷೆ ಬೇಡಿದ್ರು? ಸ್ವಾರ್ಥಕ್ಕಾಗಿಯಾ? ಏನಕ್ಕೆ ಭಿಕ್ಷೆ ಬೇಡಿದ್ರು ಸ್ವಾಮಿ? ಮನೆಗಳಿಗೆ ಹೋಗಿ ಪೂಜೆ ಮಾಡಿದ್ದಾರೆ. ಮನೆಯಲ್ಲಿ ಕೂತು ಪೂಜೆಗಳನ್ನ ಮಾಡಿ ನಿಮ್ಮ ಹತ್ರ ಇರುವಂತ ದವಸ ಧಾನ್ಯ ಅಕ್ಕಿಯನ್ನು ನಮಗೆ ಕೊಡ್ರಮ್ಮ, ನಮ್ಮ ಮಠದಲ್ಲಿರುವಂತ ಶಿಷ್ಯರಿಗೆ ಅದನ್ನೇ ಅನ್ನವಾಗಿ ಬಡಿಸಿ ಅವರಿಗೆ ವಚನಗಳನ್ನ ನಾವು ಪಾಠ ಮಾಡೋದಿದೆ, ದಯವಿಟ್ಟು ಭಿಕ್ಷೆ ಕೊಡಿ ಅಂತ ಭಿಕ್ಷೆ ಬೇಡದ್ರಲ್ಲ ನಮ್ಮ ಹಿರಿಯರು. ಯಾಕೆ?
ಈ ಪೀಳಿಗೆ ಉಳಿಸ್ಕೊಳ್ಬೇಕು. ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನಾವು ಬೀದಿಗೆ ಇಳಿದು ಕೆಲಸ ಮಾಡಲಿಲ್ಲ ಅಂದ್ರೆ ಈ ಜನಾಂಗವೇ ಅಳಿಸಿ ಹೋಗುತ್ತೆ, ಈ ಜನಾಂಗವನ್ನು ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು ನಾವು ಅನ್ನೋ ಕಾರಣಕ್ಕೆ ಅಷ್ಟೆಲ್ಲ ಶ್ರಮ ಪಟ್ರು. ಅಷ್ಟು ಶ್ರಮಗಳನ್ನ ಪಟ್ಟು ಈ ಪರಂಪರೆಯನ್ನು ನಮ್ಮ ಪೂರ್ವಿಕರು ಉಳಿಸ್ಕೊಂಡು ಬಂದಿದ್ದಾರೆ. ಯಾಕೆ? ನಮ್ಮ ಮೇಲಿರುವಂತ ನಂಬಿಕೆ ಅವರಿಗೆ. ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯ ಮೇರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವುಗಳೇ. ವೇದ ಉಪನಿಷತ್ತು ವಚನಗಳ ಉತ್ತರಾಧಿಕಾರಿಗಳು ನಾವುಗಳೇ. ಸನಾತನ ಹಿಂದೂ ಧರ್ಮದ ಮುಂದಿನ ಪೀಳಿಗೆಗೆ ತಲುಪಿಸಬೇಕಾಗಿರುವಂತ ನಾವುಗಳು ಜಾಗೃತರಾಗಲಿಲ್ಲ ಅಂದ್ರೆ ಇನ್ಯಾರು ಜಾಗೃತರಾಗಿ ಬರ್ತಾರೆ? ನಾವೀ ಧರ್ಮಕ್ಕೆ ಕೆಲಸ ಮಾಡಬೇಕು. ಬಸವ ತತ್ವ ಪಾಲಿಸೋದಂದ್ರೇನು? ಬಸವಣ್ಣನವರು ಕೊಟ್ಟಂತ ಅತ್ಯಂತ ಪ್ರಸಿದ್ಧವಾದ ತತ್ವ, ಕಾಯಕವೇ ಕೈಲಾಸ. ಕೆಲಸವನ್ನ ಮಾಡಪ್ಪ, ಕರ್ಮವನ್ನ ಮಾಡು. ಯಾರಿಗೋಸ್ಕರ ಮಾಡಿದ್ಯಾ? ಕಾಯಕವೇ ಕೈಲಾಸ ಅಂದ್ರು. ಯಾವ ಕಾಯಕದ ಬಗ್ಗೆ ಹೇಳಿದ್ದು ಬಸವಣ್ಣನವರು? ಬಸವಣ್ಣನವರ ಇದೇ ತತ್ವವನ್ನ ಈಶಾವಾಸ್ಯ ಉಪನಿಷತ್ತಿನ 2ನೇ ಮಂತ್ರದಲ್ಲಿ ಸ್ವಯಂಭೂಮನು ಉದ್ಘಾರ ಮಾಡಿದ್ರು. ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷ ತುಗುಂ ಸಮಾಹ. ಜಗತ್ನಲ್ಲಿ 100 ವರ್ಷ ಬದುಕಬೇಕು ಮನುಷ್ಯ. ಯಾವ ರೀತಿ ಬದುಕಬೇಕು 100 ವರ್ಷ? ತನ್ನ ಧರ್ಮ ಕಾರ್ಯ ಕರ್ತವ್ಯವನ್ನ ಪಾಲಿಸ್ತಾ, ತನ್ನ ಧರ್ಮ ಕರ್ಮವನ್ನ ಮಾಡ್ತಾ ಜಗತ್ನಲ್ಲಿ 100 ವರ್ಷ ಮನುಷ್ಯ ಬದುಕಬೇಕು. ಅದು ನಿಜವಾದ ಸಾರ್ಥಕವಾದಂತ 100 ವರ್ಷದ ಜೀವನ, ಶತಮಾನುಷ್ಯ ಅಂತ ನಮ್ಮ ಪೂರ್ವಿಕರು ಕೊಟ್ಟಂತ ಮಾತು. ಆ ಧರ್ಮ ಕಾರ್ಯವನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಾಗಬೇಕು. ಬಸವಣ್ಣನಂತವ್ರು, ಅಕ್ಕ ಮಹಾದೇವಿ ಅಂತವ್ರು, ಅಲ್ಲಮ್ಮ ಪ್ರಭುಗಳಂತವ್ರು ಅವ್ರಿಗೆ ಕೆಲಸ ಮಾಡುವಂತ ಅವಶ್ಯಕತೆನೇ ಇರಲಿಲ್ಲ ನಮಗೋಸ್ಕರ. ಅಲ್ಲಮ್ಮ ಪ್ರಭುಗಳಿಗೆ ಶೂನ್ಯ ಪೀಠದಲ್ಲಿ ಒಂದು ಕೂತು ಇನ್ನಷ್ಟು ಜನ 100 ವಚನಕಾರರನ್ನ ಸೃಷ್ಟಿ ಮಾಡುವಂತ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ. ಎಲ್ಲವನ್ನೂ ತೊರೆದಂತವ್ರು, ಎಷ್ಟರ ಮಟ್ಟಿಗೆ ಎಲ್ಲವನ್ನೂ ತೊರೆದಂತವರಾಗಿದ್ರು ಅಲ್ಲಮ್ಮ ಪ್ರಭುಗಳು. ಒಮ್ಮೆ ಅಲ್ಲಮ್ಮ ಪ್ರಭುಗಳಿಗಿತ್ತು ಉದ್ಘಾರ ಮಾಡ್ತಾರೆ, ಬ್ರಹ್ಮ ಸತ್ತ, ಶಿವ ಹೊತ್ತ, ವಿಷ್ಣು ಕಿಚ್ಚನ್ನಿಟ್ಟ, ಗಂಗೆ ವಿಧವೆ ಆದಳು, ಸರಸ್ವತಿ ಓಲೆ ಕಳೆದುಕೊಂಡಳು, ಈಗ ಗುಹೇಶ್ವರ ಸತ್ತ ಎಂಬ ಸುದ್ದಿಯನ್ನು ಕೇಳಿ ಶೋಕದಲ್ಲಿದ್ದೀನಿ, ಸೂತಕದಲ್ಲಿದ್ದೀನಿ ಅಂತ. ಎಂಥ ತತ್ವ, ಎಂಥ ಪರಾಕಾಷ್ಠೆ ಅದು. ಆ ರೀತಿ ಭಗವಂತನನ್ನೂ ಮೀರಿ ಬೆಳೆದಂತ ಒಂದು ರೀತಿನಲ್ಲಿ ಭಗವಂತನ ಸಂಬಂಧವನ್ನೂ ತೊರೆದಂತ ಅಲ್ಲಮ್ಮ ಪ್ರಭುಗಳು ಆಗಲೂ ಶೂನ್ಯ ಪೀಠದಲ್ಲಿ ಕೂತು ನಮ್ಮನ್ನೆಲ್ಲ ಉದ್ಧರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಈ ಪರಂಪರೆ ಉಳಿಬೇಕು. ಕರ್ಮ ಮಾಡಿದ್ರು, ಧರ್ಮ ಕರ್ಮವನ್ನ, ಧರ್ಮ ಕಾರ್ಯವನ್ನ ಮಾಡಿದ್ರು. ಇದೇ ಅಲ್ವಾ ಕೃಷ್ಣ ಕೊಟ್ಟಂತ ತತ್ವ. ಭಗವದ್ಗೀತೆ 2ನೇ ಮತ್ತು 3ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನಃ. 3 ಲೋಕಗಳಲ್ಲಿ ನಾನು ಮಾಡಬೇಕಾಗಿರುವಂತ ಕರ್ತವ್ಯ ಯಾವುದು ಇಲ್ಲಪ್ಪ. ನಾನು ಭಗವಂತ, ನಾನು ಸ್ವಯಂ ಇಚ್ಛೆಯಿಂದ ಬದುಕುವವನು, ನಾನೇ ಭಗವಂತ. 3 ಲೋಕದಲ್ಲಿ ಯಾವ ನಿರ್ಬಂಧ ಇಲ್ಲದೇ ಇದ್ರೂ ಕೂಡ, ಸರ್ವತಂತ್ರ ಸ್ವತಂತ್ರನಾಗಿದ್ರು ಕೂಡ ಯುಗ ಯುಗಕ್ಕೂ ಅವತರಿಸಿ ಬಂದು ಭೂಮಿನ ಧರ್ಮ ಕಾರ್ಯ ಮಾಡ್ತೀನಿ, ಧರ್ಮ ಉಳಿಸುವಂತ ಕೆಲಸ ಮಾಡ್ತೀನಿ. ಯಾಕೆ ಗೊತ್ತೇ? ಕರ್ತವ್ಯವರ್ತಂ ಮನುಷ್ಯ ಪಾರ್ಥೇಶು ಸರ್ವಶಃ. ನಾನು ಮಾಡಿದಂತ ಕರ್ಮಗಳನ್ನ ಪಾಲಿಸುವಂತ ಜನರು ಇವರು. ಕೃಷ್ಣ ಭಗವಂತನೇ ಬಂದು ಧರ್ಮ ಕರ್ಮವನ್ನ ಮಾಡ್ಲಿಲ್ಲ ಅಂದ್ರೆ ಈ ಮನುಷ್ಯರು ಭಗವಂತನೇ ಕೆಲಸ ಮಾಡ್ಲಿಲ್ಲ, ಇನ್ ನಾನ್ ಯಾಕೆ ಧರ್ಮದ ಕೆಲಸ ಮಾಡ್ಬೇಕು ಅಂತ ಸುಮ್ಮನಾಗ್ಬಿಡ್ತಾರಪ್ಪ. ಆ ಜನರಿಗೆ ಧರ್ಮ ಕೆಲಸ ಮಾಡಿ ಅಂತ ಮಾರ್ಗದರ್ಶನ ತೋರಿಸ್ಕೊಳ್ಳಿಕ್ಕೋಸ್ಕರ ನಾನು ಯುಗ ಯುಗಕ್ಕೂ ಬಂದು ಅವತರಿಸ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕರೆಯನ್ನ ಕೊಟ್ಟರು. ಭಗವಂತ ನಮ್ಗೆ ಆದರ್ಶ ಕೊಟ್ಟು ಹೋಗಿದ್ದಾರೆ, ಬಸವಣ್ಣನವರು ಆದರ್ಶ ಕೊಟ್ಟೋಗಿದ್ದಾರೆ. ಕೆಲಸ ಮಾಡಿ, ಧರ್ಮದ ಕೆಲಸವನ್ನ ಮಾಡ್ರಿ, ಅದರಲ್ಲಿ ಕೈಲಾಸವನ್ನ ಕಾಣಿ. ಧರ್ಮದ ಕೆಲಸ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಧರ್ಮದ ಕೆಲಸ ಅಂದ್ರೆ ಏನು? ಈ ಧರ್ಮದಲ್ಲಿ ಹುಟ್ಟಿರೋದೇ ಒಂದು ವಿಶೇಷ. ಈ ಧರ್ಮ ಕೆಲಸ ಮಾಡೋದು ನಮ್ಮೆಲ್ಲರ ಜನ್ಮ ಸಹ ಜವಾಬ್ದಾರಿ. ಯಾಕೆ? ಈ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ನಮ್ಮನ್ನ ನಾವು ಹಿಂದೂ ಅಂತ ಕರ್ಕೊಂತೀವಿ, ನಮ್ಮನ್ನ ನಾವು ಬಸವಣ್ಣನವರನ್ನ ಬೆಂಬಲಿಸುವಂತವ್ರು ಅಂತ ಕರ್ಕೊಂತೀವಿ, ಬಸವಣ್ಣನವರನ್ನ ಅನುಸರಿಸುವಂತವ್ರು ಅಂತ ಕರ್ಕೊಂತೀವಿ. ಸಾಮಾನ್ಯವಾ? ವಿಷ್ಣು ಪುರಾಣದಲ್ಲಿ ನಮ್ಮ ಪೂರ್ವಿಕರು ಬರೀತಾರೆ, ಗಾಯಂತಿ ದೇವ ಕೆಲ ಗೀತಗಾಣಿ ಧನ್ಯಸ್ತೆ ಭರತ ಭೂವಿಭಾಗೆ ಸ್ವರ್ಗಾಪವರ್ಗ ಸ್ಮಗ ಮಾರ್ಗ ಭೂತ ಭವಂತಿ ಭೂಯ ಪುರುಷಾಸುರತ್ವಾತ್. ವಿಷ್ಣು ಪುರಾಣದಲ್ಲಿ ಬರೆದ್ರು, ಭಾರತದಲ್ಲಿ ಹುಟ್ಟಬೇಕು, ಅದರಲ್ಲೂ ಭಾರತದಲ್ಲಿರುವಂತ ಹಿಂದೂ ಧರ್ಮದಲ್ಲಿ ಹುಟ್ಟಬೇಕು, ಸಾಮಾನ್ಯದಲ್ಲ. ಯಾಕೆ? ಹಿರಿಯರು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಹುಟ್ಟಬೇಕಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಈ ಧರ್ಮದಲ್ಲಿ ಹುಟ್ಟಿದ ನಂತರ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೂ ಯೋಗ್ಯತೆ ಇರಬೇಕು ಅಂತ ಹಿರಿಯರು ಹೇಳ್ಕೊಟ್ರು. ಅಂತ ಸರ್ವಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ ನಂತರ ಹಿಂದುವಾಗಿ ಈ ಧರ್ಮದ ಆಚರಣೆ ನಾನು ಆಚರಿಸ್ತಿಲ್ಲ, ಇನ್ಯಾರು ಬಂದು ಆಚರಿಸ್ತಾರೆ? ಹಿಂದುವಾಗಿ ನನ್ನ ಹಬ್ಬ ಹರಿದಿನಗಳನ್ನ ನಾನು ಪಾಲಿಸ್ಲಿಲ್ಲ, ಇನ್ಯಾರು ಬಂದು ಪಾಲಿಸ್ತಾರೆ? ಹಿಂದುವಾಗಿ ವಾರಕ್ಕೊಮ್ಮೆ ಕನಿಷ್ಠ ಪಕ್ಷ ಮಠ ಮಂದಿರಕ್ಕೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದುವಾಗಿ ಈ ಪರಂಪರೆ ರಕ್ಷಣೆ ಮಾಡುವಂತ ಹೊಣೆಗಾರಿಕೆ ನನ್ನದಲ್ಲ, ಇನ್ಯಾರು ಬಂದು ಮಾಡ್ತಾರೆ? ಹಿಂದುವಾಗಿ ನಮ್ಮ ವಚನಗಳನ್ನ, ನಮ್ಮ ವೇದಗಳನ್ನ ನಾವು ಓದ್ಲಿಲ್ಲ, ನಮ್ಮ ಗ್ರಂಥಗಳನ್ನ ಅಂದ್ರೆ ಇನ್ಯಾರು ಬಂದು ಓದುತ್ತಾರೆ? ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮದ ರಕ್ಷಣೆ ನಾನು ಮಾಡ್ಲಿಲ್ಲ,
ಇನ್ಯಾರು ಬಂದು ನನ್ನ ಧರ್ಮ ರಕ್ಷಣೆ ಮಾಡ್ತಾರೆ? ನಾವೇ ಮಾಡಬೇಕಾಗಿರುವಂತ ಕೆಲಸ. ನಾವು ನಮ್ಮ ಪರಂಪರೆಯನ್ನ ಪಾಲಿಸಬೇಕು, ವಚನಗಳನ್ನ ಉಳಿಸಬೇಕು. ವಚನಗಳನ್ನ ಉಳಿಸೋದಂದ್ರೆ ಬಾಯಿಂದ ಹೇಳೋದಲ್ಲ. ಬಾಯಿಂದ ಹೇಳಿ ಬಿಟ್ಟದ್ದು ಯಾವತ್ತು ವಚನ ಆಗೋದಿಲ್ಲ. ವಚನದ ಅರ್ಥ ಏನು? ಏನಕ್ಕೆ ವಚನ ಅಂತ ಕರೆಯೋದನ್ನ? ಏನೋ ಸಾಹಿತ್ಯ ಅಂತ ಹೇಳಿ ಮುಗಿಸ್ಬೋದಿತ್ತಲ್ಲ. ಬಸವಣ್ಣನವರು ಬಂದು ಸಾಹಿತ್ಯ ಕೊಟ್ಟರು ಹೇಳಲ್ಲ ನಾವು. ಬಸವಣ್ಣನವರು ವಚನಗಳನ್ನ ಕೊಟ್ಟರು ಅಂತ ಹೇಳ್ತೀವಿ. ಏನು ವಚನ? ವಚನ ಅಂದ್ರೆ ಮಾತಲ್ಲ, ವಚನ ಅಂದ್ರೆ ಪ್ರಮಾಣ. ನಾನು ಕೊಟ್ಟಂತ ಮಾತನ್ನ ಜೀವನದಲ್ಲಿ ಪಾಲಿಸಿ ಆಚರಣೆಯಲ್ಲಿ ತೋರಿಸಿ ಹೇಳುವುದಕ್ಕೆ ಸೀಮಿತ ಅಷ್ಟೇ ಆಗೋದಲ್ಲದೆ ಅದನ್ನ ಪರಂಪರೆಯಾಗಿ ಮುಂದುವರಿಸ್ತಾ ನೀವೂ ಕೂಡ ಪಾಲಿಸಬೇಕು. ಅದೇ ನಿಜವಾದ ಪ್ರಮಾಣ. ನಾನು ಕೊಟ್ಟಂತ ಪ್ರಮಾಣ ಸುಳ್ಳಾಗೋದಿಲ್ಲ ಅಂತ ನಮ್ಗೆ ಹಿರಿಯರು ಹೇಳಿದ್ರು. ಅದಕ್ಕೆ ಅದರ ವಚನ ಅಂತ ಕರೆದಿದ್ದು ನಾವು. ಅಂತ ಸರ್ವಶ್ರೇಷ್ಠ ವಚನ. ನುಡಿದದ್ದನ್ನ ಹೇಳಿದಕ್ಕೆ ಮಾತ್ರ ಅಲ್ಲ, ಆಚರಿಸಿ ತೋರಿಸಿದ್ರು ನಮ್ಮ ಹಿರಿಯರು. ಆ ಕೆಲಸ ನಾವು ಮಾಡಬೇಕು. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಅಲ್ಲಮ್ಮ ಪ್ರಭುಗಳು ಅವರು ಹೇಳಿದಂತ ಪರಿಸ್ಥಿತಿ ಬರುತ್ತೆ. ಭಕ್ತಿ ಎಂಬುದು ತೊರುಂಬಲ ಆಗುತ್ತೆ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿದ್ರಲ್ಲ. ಯಾವಾಗ ಅದಾಗೋದು? ವಚನಗಳನ್ನ ಮಾತಿಗೆ ಸೀಮಿತ ಮಾಡಿಸಿದಾಗ ಮಾತ್ರ. ವಚನಗಳನ್ನ ಕಂಠಪಾಠ ಮಾಡಿದ್ರೆ ಸಾಲೋದಿಲ್ಲ. 100 ಜನರ ಮುಂದೆ ಹೇಳಲಿಕ್ಕೆ ಅದನ್ನ ಜೀವನದಲ್ಲಿ ಪಾಲಿಸಬೇಕು. ಪಾಲಿಸೋದನ್ನೇ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ರು. ಬಸವಣ್ಣನವರು ಹೇಳ್ತಾರಲ್ಲ, ತ್ರಾಸಿಯ ಕೈಯಲ್ಲಿ ಹಿಡಿದು ಒಂದು ತಕ್ಕಡಿಯಲ್ಲಿ ನಾನು ನುಡಿದದ್ದನ್ನು, ಇನ್ನೊಂದು ತಕ್ಕಡಿಯಲ್ಲಿ ನಾನು ನಡೆದದ್ದನ್ನು ಇಟ್ಟು ತ್ರಾಸಿಯಲ್ಲಿ ಒಂದಂಶ ವ್ಯತ್ಯಯವಾದರೆ ಪ್ರಾಣವನ್ನೀವೇ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ತತ್ವವನ್ನು ಕೊಟ್ಟರು. ತ್ರಾಸಿಯ ಕೈಯಲ್ಲಿ ಹಿಡಿದು ಒಂದು ತಕ್ಕಡಿನಲ್ಲಿ ನಾನು ಹೇಳಿದ್ದನ್ನ ಹಾಕ್ರಪ್ಪ, ಇನ್ನೊಂದು ತಕ್ಕಡಿಯಲ್ಲಿ ನಾನು ಜೀವನವನ್ನ ನಡೆದಿದ್ದನ್ನ ಇಡ್ರಿ. ಅಕಸ್ಮಾತ್ ಎರಡರಲ್ಲೂ ಒಂದು ಚೂರು ವ್ಯತ್ಯಾಸವಾದ್ರೂ ಕೂಡ ನನ್ನ ಜೀವನವನ್ನೇ ಕೊಡ್ತೀನಿ ಕೂಡಲ ಸಂಗಮ ದೇವನ ಮುಂದೆ ಅಂತ ಹೇಳಿದ್ರು. ಇದನ್ನೇ ಹೇಳಿದ ಮಾತು ಮನಸ್ಸಿಂದ ಬರಬೇಕು, ಮನಸ್ಸಲ್ಲಿ ನಾಟುವಂತದ್ದಿರಬೇಕು, ಮನಸ್ಸಲ್ಲಿ ಪ್ರತಿಷ್ಠಾಪನೆ ಆಗುವಂತದ್ದಿರಬೇಕು. ಇದನ್ನ ಜೀವನದಲ್ಲಿ ಆಚರಿಸಿ ತೋರಿಸಬೇಕು. ಈ ರೀತಿ ಆಚರಿಸಿ ತೋರಿಸಿದ್ದು ಇವತ್ತಿಗೂ ನಾವು ಭಗತ್ ಸಿಂಗ್ ಅವರನ್ನ ನೆನಪಿಸ್ಕೊಂತೀವಿ. ಭಗತ್ ಸಿಂಗ್ ಅವರ ಹೆಸರನ್ನ ಸಂಘಟನೆ ಇದೆ ಅಂತ ಹೇಳಿದ್ರಲ್ಲ, ಏನಕ್ಕೆ ನಾವು ಭಗತ್ ಸಿಂಗ್ ಅವರನ್ನ ನೆನಪಿಸ್ಕೊಳ್ಳೋದು? 25 ವರ್ಷ ಅರಿಯದ ಯುವಕಾರಿ ಹೇಳ್ತಾ ನನಗೆ ಮದುವೆ ಆಗೋದಿದ್ರೆ ಮರಣವನ್ನೇ ನಾನು ಮದುವೆ ಆಗೋದಂತ ಮರಣವನ್ನ ಮಹಾನವಮಿ ಅಂತ ಮಾಡಿದ್ರಲ್ಲ, ಅದಕ್ಕೋಸ್ಕರ ಭಗತ್ ಸಿಂಗ್ ಅವರನ್ನ ನೆನಪಿಸ್ಕೊಳ್ಳೋದು. ನಾವು ನುಡಿದಂತೆ ನಡೆದ ಪುಣ್ಯಾತ್ಮರು. ಆ ರೀತಿ ನುಡಿದಂತೆ ನಡೆಯೋದನ್ನ ಕಲಿಸಿಕೊಟ್ರು. ಇದನ್ನೆಲ್ವ ನಮ್ಮ ವೇದಗಳಲ್ಲೂ ಹೇಳಿದ್ದು. ವಾಕ್ ಮಾತಾಗಬಾರ್ದು, ವಾಕ್ ಮಂತ್ರವಾಗಬೇಕು. ಅವತು ವಕ್ತಾರಂ ವಾಯುಪುರಾಣದ ಮಾತು ಹೇಳಿದ್ದು ಮಂತ್ರವಾಗಲಿ, ವಾಕ್ ವಚನವಾಗಲಿ. ವಚನವಾಗುವುದು ನಿಮ್ಮ ಜೀವನದಲ್ಲಿ ನಡೆದು ತೋರಿಸಿ. ಅದನ್ನ ತೋರಿಸಿಕೊಟ್ಟಂತವರು ಅಲ್ಲಮ್ಮ ಪ್ರಭುಗಳು, ಅದನ್ನು ತೋರಿಸಿಕೊಟ್ಟಂತವರು ಬಸವಣ್ಣನವರು, ಅದನ್ನ ತೋರಿಸಿಕೊಟ್ಟಂತವರು ಅಕ್ಕ ಮಹಾದೇವಿ. ಅಂಥ ವಚನಾಕಾರರು ಕೊಟ್ಟಿರುವಂತ ವಚನಗಳನ್ನ ಕಂಠಪಾಠ ಮಾಡೋದಷ್ಟೇ ಅಲ್ಲದೆ ಜೀವನದಲ್ಲಿ ಪಾಲಿಸೋಣ. ಅವ್ರು ಹೇಳಿದ್ರು, ಕರ್ಮ ಮಾಡಿ ಕಾಯಕವೇ ಕೈಲಾಸ, ಧರ್ಮ ಕಾರ್ಯವನ್ನ ಮಾಡ್ರಪ್ಪ, ಧರ್ಮಕ್ಕೋಸ್ಕರ ಸರ್ವಸ್ವವನ್ನು ಅರ್ಪಣೆ ಮಾಡಿದಂತ ವಚನಾಕಾರರೇ ಮುಂದೆ ನಿಂತು ಹೇಳಿದ್ರು, ಉಳಿದಿರುವಂತ ಧರ್ಮವನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ಮಾಡಿ. ಇದನ್ನೇ ಕರೆ ಅನ್ನಲ್ಲ ಶ್ರೀಕೃಷ್ಣ ಪರಮಾತ್ಮ ನಮಗೆ ನೀಡಿದ್ದು. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಕರೆಯನ್ನು ಕೊಟ್ಟರು. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಂಪುತ ಸ್ಥಿತ ಮನಾರೆ ದುಷ್ಣ ಸ್ವರ್ಗಂ ಅಕೃತಿಕರಂ ಅರ್ಜುನ ಕ್ಲೈವ್ಯ ಮಸ್ವಗಃ ಪಾರ್ಥ ನೈತತ್ವೇಪ ಪದ್ಧತೆ ಶುದ್ಧ ಹೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪ. ಕೈಲಿದ್ದಂತ ಶಸ್ತ್ರಾಸ್ತ್ರಗಳನ್ನ ಕೈ ಚೆಲ್ಲಿ ಕೂತಿರುವಂತ ಅರ್ಜುನನ್ಗೆ ಕೃಷ್ಣ ಕರೆಯನ್ನು ಕೊಡ್ತಾರೆ. ಅರ್ಜುನ, ಈ ಸಂದರ್ಭದಲ್ಲಿ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಎಲ್ಲವನ್ನು ಮರೆತು ವೈರಾಗ್ಯ ಆಗುವಂತ ಸಂದರ್ಭ ಅಲ್ಲಪ್ಪ ಇದು. ಯಾವ ಧರ್ಮ ರಕ್ಷಣೆಗೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರು ಆ ಧರ್ಮ ಬಂದಿವತ್ತು ನಿನ್ನ ಕೈಗೆ ಸೇರಿದೆ. ನಿನ್ನ ಕೈಗೆ ಸೇರಿರುವಂತ ಈ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ನಿನ್ನಿಂದಾಗ್ಲಿ. ಜಾಗೃತನಾಗಿ ಬಾ, ಎದ್ದು ಬಾ ಧರ್ಮ ಕಾರ್ಯಕ್ಕೋಸ್ಕರ. ಕೃಷ್ಣ ಭಗವದ್ಗೀತೆ ನಾವು ಕೊಟ್ಟಂತ ಕರೆ, ಧರ್ಮಕ್ಕೋಸ್ಕರ ಎದ್ದು ಬನ್ನಿ, ಧರ್ಮ ಕಾರ್ಯವನ್ನ ಮಾಡಿ. ಯಾವ ರೀತಿ ಧರ್ಮ ರಕ್ಷಣೆ ಮಾಡೋದು? ಹೇಗೆ ಮಾಡ್ತೀವಿ ಧರ್ಮ ರಕ್ಷಣೆ? ನಮ್ಮ ಕೈಲಾಗುವಂತ ಕೆಲಸ. ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗತ್ತಾ? ಮಾತಾಡಿ ಧರ್ಮ ಜಾಗೃತಿಯನ್ನ ಮಾಡಿ. ನಿಮ್ಮಿಂದ ಹಾಡಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗತ್ತಾ? ದೇಶಭಕ್ತಿ ಗೀತೆಗಳನ್ನ ಹಾಡಿ, ಧರ್ಮ ಗೀತೆಗಳನ್ನ ಹಾಡಿ, ಭಕ್ತಿ ಗೀತೆಗಳನ್ನ ಹೇಳಿ, ವಚನಗಳನ್ನೇ ಹಾಡಿ ಜಾಗೃತಿಯನ್ನ ಮೂಡಿಸಿ. ನಿಮ್ಮಿಂದ ಬರೆದು ಜಾಗೃತಿ ಮೂಡಿಸ್ಲಿಕ್ಕಾಗತ್ತಾ? ನೈಜ ಇತಿಹಾಸವನ್ನ ಬರೆದು ಜನರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿ. ಇದು ಯಾವುದೂ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಕನಿಷ್ಠ ಪಕ್ಷ ದೇಶದ ಪರವಾಗಿ, ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಜಾಗೃತಿ ಮಾಡಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿರೋದು ನೋಡಿದ್ರೆ ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ನಮ್ಮ ದೇಶ ನಮ್ಮ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ಇಷ್ಟನ್ನ ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು, ಧರ್ಮ ರಕ್ಷಣೆ ಆಗುತ್ತೆ, ದೇಶ ರಕ್ಷಣೆ ಆಗುತ್ತೆ. ನಾವು ಮಾಡಬೇಕಾಗಿರುವಂತ ಕೆಲಸ. ಈ ಕೆಲಸ ಮನೆಗಳಿಂದ ಶುರುವಾಗಬೇಕು. ಧರ್ಮ ಜಾಗೃತಿ ಎಲ್ಲಿಂದ ಆಗುತ್ತೆ? ಮನೆಯಿಂದಲೇ ಶುರುವಾಗಬೇಕು. ಹಿಂದೂಗಳು ಸಂಘಟಿತರಾಗಬೇಕು. ಸಮಸ್ಯೆ ಏನಾಗಿದೆ ಗೊತ್ತೇ? ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡ್ರು,
ಹೇಳಲಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳ ದೇಶದಲ್ಲಿ. ಆದ್ರೆ ಒಬ್ಬ ಹಿಂದುವಿನ ಮುಂದೆ ನಿಂತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ಒಕ್ಕಲಿಗ, ಒಬ್ಬ ಹಿಂದೂ ಬಲ್ಜಿಗ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಮಾರವಾಡಿ, ಒಬ್ಬ ಹಿಂದೂ ಮರಾಠಿ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತ ಆಗಿರ್ಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ಯಾವ ತತ್ವ ಸಿದ್ಧಾಂತವನ್ನು ಬೇಕಾದ್ರೂ ಪಾಲಿಸ್ಲಿ, ನಮ್ಮ ತತ್ವ ಸಿದ್ಧಾಂತ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ, ಹಣೆ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಧರ್ಮ ರಕ್ಷಣೆ ಆಗೋದು. ನಮ್ಮಲ್ಲಿ ಬರಬೇಕಾಗಿರುವಂತ ಜಾಗೃತಿಯ ಭಾವ. ಈ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಇನ್ಯಾರದ್ದೋ ವಿರುದ್ಧ ನಿಂತು ಹೋರಾಟ ಮಾಡಿಕೊಂಡು ಇನ್ಯಾರನ್ನೋ ವಿರೋಧಿಸುವಂತ ಅವಶ್ಯಕತೆ ನಮ್ಮ ಧರ್ಮಕ್ಕಿಲ್ಲ. ಅದನ್ನ ನಮ್ಮ ಹಿರಿಯರು ಕಳಿಸಿಕೊಟ್ಟಿಲ್ಲ, ಆ ಪರಿಸ್ಥಿತಿ ಕೂಡ ನಮಗಿಲ್ಲ. ಧರ್ಮ ರಕ್ಷಣೆಗೆ ಮಾಡಬೇಕಾಗಿರೋ ಕೆಲಸ ನಮ್ಮ ಹಿರಿಯರು ಮಾಡಿದ್ದಾರೆ. ಪ್ರತಿಫಲ ಧರ್ಮ ಉಳ್ಕೊಂಡು ಬಂದಿದೆ. ಈಗ ಉಳಿದಿರುವಂತ ಧರ್ಮ ಉಳಿಸ್ಬೇಕಂದ್ರೆ ಇನ್ಯಾರನ್ನು ವಿರೋಧಿಸುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ನಾವು ಜಾಗೃತಿ ಮೂಡಿಸಿದ್ರೆ ಸಾಕು. ಹಿಂದೂಗಳಲ್ಲಿ ಜಾಗೃತಿ. ಇದನ್ನೇ ಬಸವಣ್ಣನವರೇ ಹೇಳಿದ್ದು. ನೆರೆಮನೆಯವರನ್ನ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ಇನ್ಯಾರನ್ನೂ ವಿರೋಧಿಸುವಂತ ಅವಶ್ಯಕತೆ ಇಲ್ಲಪ್ಪ. ಯಾವ ಧರ್ಮದಲ್ಲಿ ಹುಟ್ಟಿದ್ಯಾ ಆ ಧರ್ಮವನ್ನು ನೀನು ಉದ್ಧರಿಸುವಂತ ಕೆಲಸ ಮಾಡ ಸಾಕು. ಇನ್ನೊಬ್ಬರ ವಿಚಾರ ಕೊಟ್ಕೊಂಡು ನಮಗೇನಕ್ಕೆ? ಇದನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆನಲ್ಲಿ ಹೇಳೋದು. ಉದ್ಧರೇದಾತ್ಮನಾತ್ಮಾನಂ ಅವಸಾಧಯೇತ್ ಆತ್ಮೈವ ಆತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ನಿನಗೆ ನೀನೇ ಶತ್ರು ಆಗೋದು. ಈ ಧರ್ಮಕ್ಕೆ ಯಾರಿಂದ ಸಮಸ್ಯೆ ಬರುತ್ತೆ? ಇನ್ಯಾರಿಂದಲೂ ಬರೋದಿಲ್ಲ. ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನ ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ವೀರ್ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಓರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಹೇಳಿದ್ರು. ಅರ್ಥಾತ್ ಸಾವರ್ಕರ್ ಅವರು ಬರೀತಾರೆ, ನನ್ಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನ್ಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮವನ್ನ ವಿರೋಧಿಸ್ತಾರಲ್ಲ ಅಂತ ಸೋಕಾಲ್ಡ್ ಹಿಂದೂಗಳು ನೋಡಿದ್ರೆ ಭಯ ಆಗತ್ತೆ ನನಗೆ ಅಂತ ಸಾವರ್ಕರ್ ಅವರು ಯಾವ್ದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ಈ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ಈ ಧರ್ಮದಲ್ಲೇ ಹುಟ್ಟಿ ಧರ್ಮವನ್ನ ವಿರೋಧಿಸೋರಿಂದ ಬರುತ್ತೆ ಹೊರತಾಗಿ ಇನ್ಯಾರಿಂದಲೂ ಈ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಈ ಧರ್ಮ ನಾಶ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯವೂ ಇಲ್ಲ. ಇದು ನಿತ್ಯ ನಿರಂತರ ಗಂಗೆ ಅಂತೆ ಸನಾತನ ಧರ್ಮ ಹರಿತಾ ಹೋಗುತ್ತೆ. ನಮಗೆ ಗೊತ್ತೋ ಗೊತ್ತಿಲ್ಲದೆ ಪೀಳಿಗೆಯಿಂದ ಪೀಳಿಗೆಗೆ, ತಲೆಮಾರಿನಿಂದ ತಲೆಮಾರಿಗೆ, ಜನಾಂಗದಿಂದ ಜನಾಂಗಕ್ಕೆ ಒಂದರ ನಂತರ ಒಂದಂತೆ ಶತಮಾನಗಳಿಂದ ಋಷಿ ಮುನಿಗಳ ಮಡಿಲಲ್ಲಿ ಸುರಕ್ಷಿತಗೊಂಡು ಈ ಸನಾತನ ಧರ್ಮ ಅಗ್ನಿಯಷ್ಟು ಪವಿತ್ರವಾಗಿ ಜೀವಂತ ಉಳ್ಕೊಂಡು ಬಂದಿದೆ. ಈಗ ಉಳಿದಿರುವಂತ ಈ ಧರ್ಮವನ್ನು ಯಾರಿಂದಲೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ಧರ್ಮವನ್ನು ವಿರೋಧಿಸೋರಿಂದ ಬರುತ್ತೆ. ಆದ್ರಿಂದ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಮೊದಲನೇ ಮಾರ್ಗ ಹಿಂದೂಗಳನ್ನು ಜಾಗೃತಗೊಳಿಸಿ, ಹಿಂದೂಗಳನ್ನ ಹಿಂದುವನ್ನಾಗಿಸಿ. ಇವತ್ತು ನಾವು ತೊಡಬೇಕಾಗಿರುವಂತ ಸಂಕಲ್ಪ ಹಿಂದೂಗಳಲ್ಲಿ ಹಿಂದೂ ಧರ್ಮದ ಜಾಗೃತಿ. ಜಾಗೃತಿ ಎಷ್ಟರ ಮಟ್ಟಿಗೆ ಬರಬೇಕು? ಸಂಘಟಿತ ಭಾವ ಏನಕ್ಕೆ ಬೇಕಂದ್ರೆ ಕಾರಣ ಇಷ್ಟೇ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕರೆಯನ್ನ ಕೊಟ್ರು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನುಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ನಿಲ್ಲುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮ ರಕ್ಷಣೆಗೋಸ್ಕರ ನಾನು ಮತ್ತೆ ಅವತರಿಸಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕರೆಯನ್ನು ಕೊಟ್ಟರು. ಆ ಕರೆಯ ಮುಂದಿನ ಸಾಲಿನಲ್ಲಿ ಕೃಷ್ಣ ಹೇಳ್ತಾರೆ, ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸ್ತೀನಿ. ಕಲಿಯುಗದಲ್ಲಿ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ದೇಶ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗ ಅನ್ನೋ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಉಪದೇಶವಾಗಿ ನಮಗೆ ಕರೆ ಕೊಟ್ಟರು. ಸಂಘಟಿತ ಬಲ, ಹಿಂದೂಗಳು ಸಂಘಟಿತರಾಗಿ ಬಂದಾಗ ಮಾತ್ರ ಧರ್ಮ ರಕ್ಷಣೆ. ಅದಕ್ಕೆ ಅಲ್ವ ಬಸವಣ್ಣನವರು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರು, ಸಂಘಟಿಸ್ಲಿಕ್ಕೋಸ್ಕರ. ಜಾತಿ ಉಪಜಾತಿ ಮತ ಪಂಥಗಳನ್ನು ಮೀರಿದಂತ ಸಂಘಟಿತ ಭಾವದಲ್ಲಿ ಬಂದ್ರಪ್ಪ ಅಂತ ಬಸವಣ್ಣನವರು ಕೇಳ್ಕೊಂಡ್ರು. ಅವರ ಕೆಲಸಗಳೆಲ್ಲ ಅದೊಂದು ಮುಖ್ಯ ಕಾರ್ಯ.
ಸಂಘಟಿಸುವಂತ ಕೆಲಸ. ಇಡೀ ಕಲ್ಯಾಣ ಕ್ರಾಂತಿ ನಿಂತಿದ್ದೇ ಸಂಘಟಿತ ಬಲದ ಆಧಾರದ ಮೇಲೆ. ಆ ಸಂಘಟಿತ ಬಲ ನಮ್ಮಲ್ಲಿ ಬಂದು ಧರ್ಮ ಕಾರ್ಯಕ್ಕೋಸ್ಕರ ನಾವು ಜಾಗೃತರಾಗೋಣ. ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಮನೆಯಲ್ಲಿರುವಂತ ಮನೆಯವರನ್ನ ಜಾಗೃತಿಗೊಳಿಸಿ. ಮನೆಯನ್ನ ಜಾಗೃತಿಗೊಳಿಸೋದಂದ್ರೆ ಏನು? ಜಗತ್ತು, ದೇಶ, ರಾಜ್ಯ, ಊರು ಜಾಗೃತವಾಗಬೇಕಂದ್ರೆ ಮನೆ ಮನೆ ಜಾಗೃತಿ ಆಗಬೇಕು. ಮನೆ ಮನೆ ಜಾಗೃತಿ ಆಗಬೇಕಂದ್ರೆ ಮನೆಯನ್ನ ಜಾಗೃತಿಗೊಳಿಸುವಂತ ಕೆಲಸ ತಾಯಿಂದ್ರು ಬಿಟ್ರೆ ಇನ್ಯಾರಿಂದಲೂ ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದ್ರೆ ಜಗತ್ತಿನ ಇತಿಹಾಸದಲ್ಲಿ ಏನನ್ನ ಬದಲಾವಣೆ ತರಬಹುದು ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿ ಬಂದ್ರು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ರಾಜ ಮನೆತನವನ್ನೇ ತೊರೆದು ದೈಹಿಕವಾದಂತ ಎಲ್ಲ ಆಸಕ್ತಿಗಳನ್ನು ಮೀರಿ ನಿಂತು ಬಸವಣ್ಣನವರಿದ್ದಂತ ಅಲ್ಲಮ್ಮ ಪ್ರಭುಗಳು ಶೂನ್ಯ ಪೀಠದಲ್ಲಿ ಕೂತಿದ್ದಂತ ಅನುಭವ ಮಂಟಪದಲ್ಲಿ ಬಂದು ನಿಂತರು. ಅಕ್ಕ ಮಹಾದೇವಿ ಅವರು ಬಂದು ನಿಂತ ಕೂಡಲೇ ಅಲ್ಲಮ್ಮ ಪ್ರಭುಗಳು ಅಕ್ಕನಿಗೆ ಮಾಡಿದಂತ ಮೊದಲನೇ ಪ್ರಶ್ನೆ, ನಿನ್ನ ಗಂಡನ ಹೆಸರೇನು ತಾಯಿ? ಅಲ್ಲಮ್ಮ ಪ್ರಭುಗಳಿಗೆ ಎಲ್ಲವೂ ಗೊತ್ತಿದೆ ಸತ್ಯ, ಉಳಿದಂತ ಶರಣರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮಾಡಿದ ಪ್ರಶ್ನೆ, ನಿನ್ನ ಗಂಡನ ಹೆಸರೇನಮ್ಮ? ಅಕ್ಕ ಮಹಾದೇವಿ ಏನು ಉತ್ತರ ಕೊಡಬೇಕು ಸ್ವಾಮಿ? 30 ವರ್ಷ ಆರಿಯಾದ ಯುವತಿ ಅಕ್ಕ ಮಹಾದೇವಿ ಭಕ್ತಿಯ ಪರಾಕಾಷ್ಠನಲ್ಲಿ ಎಷ್ಟರ ಮಟ್ಟಿಗೆ ಮುಟ್ಟಿದ್ರು ಅಂತ ನಿಂತು ಘಂಟಾಘೋಷವಾಗಿ 100 ಜನ ಶರಣರ ಮುಂದೆ ವ್ಯಾಸಪೀಠದಲ್ಲಿ ಆ ಶೂನ್ಯ ಪೀಠದಲ್ಲಿ ಕೂತಿದಂತ ಅಲ್ಲಮ್ಮ ಪ್ರಭುಗಳ ಮುಂದೆ ಘಂಟಾಘೋಷವಾಗಿ ಸಾರ್ತಾರೆ, ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ಏನಿಗೆ ಚನ್ನ ಮಲ್ಲಿಕಾರ್ಜುನ ಒಬ್ಬರೇ ಗಂಡನಯ್ಯ ಅಂತ. ಅಂತ ಅಕ್ಕ ಮಹಾದೇವಿಯ ತತ್ವವನ್ನ ಪಾಲಿಸಿದಂತ ಅಂತ ಹೆಣ್ಣು ಮಕ್ಕಳನ್ನು ಬೆಳೆಸಿದಂತ ಪರಂಪರೆ ನಮ್ಮದು. ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿ ಎಂತೆಂತ ಬದಲಾವಣೆಯನ್ನ ತಂದ್ರು. ಅಷ್ಟು ಮಾತ್ರನಾ? ಆಧ್ಯಾತ್ಮಿಕ ಪರಂಪರೆನಲ್ಲಿ ಬಿಡಿ, ಕ್ಷತ್ರಿಯ ಪರಂಪರೆನಲ್ಲೂ ಕೂಡ ಏನಕ್ಕೆ ಹೆಮ್ಮೆ ಪಡಬೇಕು ಗೊತ್ತೇ? ಈ ಪರಂಪರೆನಲ್ಲಿ ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬಂದರು. ಕಚ್ಚೆ ಸೀರೆನ ತೊಟ್ಟು ಕೈಲಿ ಬಿಚ್ಚು ಗತ್ತಿಯನ್ನು ಹಿಡಿದು ಟ್ಯಾಕರೆ ಕತ್ತನ್ನ ಕತ್ತರಿಸಿ ತನ್ನ ಅಗಸಿ ಬಾಗ್ಲಿಗೆ ತನ್ನೇ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರು ವಿರುದ್ಧ ಗರ್ಜಿಸಿದಂತ ಹಿಂದೂ ಸಿಂಹಿಣಿಯಾಗಿದ್ದಂತ ಕಿತ್ತೂರಿನ ರಾಣಿ ಚೆನ್ನಮ್ಮ ಅಂತ ತಾಯಂದ್ರು ಬೆಳೆದು ಬಂದಂತ ಪರಂಪರೆ ಇದು. ಅಂತ ಹೆಣ್ಣು ಮಕ್ಕಳನ್ನು ತಯಾರಿಸಿದಂತ ಪರಂಪರೆ ನಮ್ಮದು. ಆ ಪರಂಪರೆನಲ್ಲಿ ಬಂದಿರುವಂತ ತಾಯಂದ್ರು ತಾಯಿ ಮನಸ್ಸು ಮಾಡಿದ್ರೆ ಏನಾದ್ರು ಬೇಕಾದ್ರೂ ಬದಲಾವಣೆ ತರಬೇಕು. ಬದಲಾವಣೆ ತರಬೇಕಂದ್ರೆ ಅಕ್ಕ ಮಹಾದೇವಿ ಅಂತ ಆಗೋದು ನಮ್ಮಿಂದ ಸಾಧ್ಯ ಇಲ್ಲ. ಕಿತ್ತೂರಿನ ರಾಣಿ ಚೆನ್ನಮ್ಮನಂತೆ ಆಗುವುದು ಸಾಧ್ಯ ಇಲ್ಲ. ಬೆಳವಡಿ ಮಲ್ಲಮ್ಮನಂತೆ ಆಗುವುದು ಸಾಧ್ಯ ಇಲ್ಲ. ಒನಕೆ ಓಬವ್ವನಂತೆ ಆಗುವುದು ಸಾಧ್ಯ ಇಲ್ಲ. ಏನ್ ಮಾಡ್ಬೋದಾಗಿದ್ರೆ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ನಿಮ್ಮ ಮನೆ ಜಾಗೃತಿಗೊಳಿಸಿ, ಮನೆಯಲ್ಲಿರುವಂತ ಮಕ್ಕಳನ್ನ ಜಾಗೃತಿಗೊಳಿಸಿ. ಧರ್ಮ ಉಳಿಯೋದು ಯಾರಿಂದ? ಮುಂದಿನ ಪೀಳಿಗೆಯಿಂದ. ಮನೆಯಲ್ಲಿರುವಂತ ಮಕ್ಕಳು, ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲೇ ಒಂದು ಮಾತನ್ನು ಹೇಳಿದ್ದಾರೆ, ವರಮ್ಮೇಕಂ ಗುಣಿಪುತ್ರೋ ನಚಮೂರ್ಖ ಶತೈರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಮಗು ಮನ್ನಲ್ಲಿದೆಯಲ್ಲ, ಆ ಒಂದು ಮಗುವನ್ನ ನೈಜ ಹಿಂದುವಾಗಿ ತಯಾರು ಮಾಡಿ ಸಾಕು. ಆ ಒಂದು ಮಗುವಿಂದ ಧರ್ಮ ರಕ್ಷಣೆ ಆಗತ್ತೆ. ಮನೆಯಲ್ಲಿರುವಂತ ಮಕ್ಕಳನ್ನ ಜಾಗೃತಿಗೊಳಿಸಿ ಸಾಕು. ಧರ್ಮ ಜಾಗೃತಿ, ಮನೆಯ ಮಕ್ಕಳಲ್ಲಿ ಜಾಗೃತಿ, ರಾಮರ ಜಾಗೃತಿ, ಬಸವಣ್ಣನವರ ಜಾಗೃತಿ, ಕೃಷ್ಣರ ಜಾಗೃತಿ ಎಷ್ಟರ ಮಟ್ಟಿಗೆ ಬಂದಿರಬೇಕು. ಮುಂದೊಂದು ದಿನ ನಮ್ಮ ಧರ್ಮವನ್ನ ವಿರೋಧಿಸುವಂತ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು ನೀವು ರಾಮರನ್ನ ಆರಾಧಿಸ್ತೀರಾ, ಕೃಷ್ಣರನ್ನ ಆರಾಧಿಸ್ತೀರಾ, ಆದ್ರೆ ರಾಮ ಕೃಷ್ಣರೆಲ್ಲ ಕಾಲ್ಪನಿಕ ಅಲ್ವಾ? ನಿಮ್ಮ ದೇವರೆಲ್ಲ ಕಾಲ್ಪನಿಕ ಅಲ್ವಾ? ನಿಜವಾಗ್ಲೂ ಆ ದೇವರುಗಳಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಅಂತ ಪ್ರಶ್ನೆ ಮಾಡಿದ್ರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂತ ಪ್ರಶ್ನೆ. ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ, ರಾಮರಿಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ಅಂತ. ನಮ್ ದೌರ್ಭಾಗ್ಯ, ನಮ್ಮ ದೇಶದಲ್ಲಿ ಒಂದೇ ಜನ ಹುಟ್ಕೊಂಡಿದ್ದಾರೆ ನಮ್ಮ ಶ್ರೀರಾಮಚಂದ್ರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತವ್ರು. ಈ ಪ್ರಶ್ನೆಗಳ ಅಕಸ್ಮಾತ್ ಮುಂದೆ ನಮ್ಮನೆ ಬಾಗಿಲಿಗೆ ಬಂದು ನಮ್ಮ ಮನೆ ಮಕ್ಕಳ ಮುಂದೆ ಯಾರಾದ್ರೂ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕಿದ್ರೆ ನಮ್ಮ ಮಕ್ಕಳಲ್ಲಿ ಎಷ್ಟು ಧರ್ಮ ಜಾಗೃತಿ ಬಂದಿರಬೇಕಂದ್ರೆ ಈ ಧರ್ಮದ ಒಂದೊಂದು ಮಗು ಎದೆ ಒಪ್ಪಿಸ್ಕೊಂಡೆ ಎದೆ ತಟ್ಕೊಂಡು ಉತ್ತರ ಕೊಡಬೇಕು. ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಶ್ರೀರಾಮಚಂದ್ರನ ದಯೆಯಿಂದ, ಭಕ್ತಾಗ್ರಣ್ಯದ ಮಾರುತಿಯ ದಯೆಯಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುವಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ,
ಭಗೀರಥ ನಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ನಮಗ ಅಗ್ನಿವರ್ಣ, ಅಗ್ನಿವರ್ಣ ನಮಗ ಶೀಘ್ರವೇದ, ಶೀಘ್ರವೇದ ನಮಗ ಮರು, ಮರುವಿನ ಮಗ ಪ್ರಶೀಷಕ, ಪ್ರಶೀಷಕ ನಮಗ ಅಂಬರೀಷ, ಅಂಬರೀಷ ನಮಗ ನಘೂಷ, ನಘೂಷ ನಮಗ ಯಯಾತಿ, ಯಯಾತಿ ಮಗ ನಾಭಾಗ, ನಾಭಾಗ ನಮಗ ಅಜ, ಅಜ ನಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ರಾಮರ ಜಾಗೃತಿ, ರಾಮರ ಭಕ್ತಿ, ಧರ್ಮ ಜಾಗೃತಿ ನಮ್ಮ ಹಿಂದೂ ಧರ್ಮದ ಮನೆಯಲ್ಲಿರುವಂತ ಒಂದೊಂದು ಹಿಂದೂ ಮಗುವಿನಲ್ಲೂ ಬಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇದೇ ಧರ್ಮ ಜಾಗೃತಿ, ಇದೇ ಧರ್ಮ ರಕ್ಷಣೆ. ಇಷ್ಟು ಧರ್ಮ ಜಾಗೃತಿ ಮನೆಯಲ್ಲಿ ತಂದ್ರೆ ಸಾಕು, ಮುಂದೊಂದು ದಿನ ಈ ನಮ್ಮ ಸನಾತನ ಹಿಂದೂ ಧರ್ಮವನ್ನ ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ತೊಡಬೇಕಾಗಿರುವ ಸಂಕಲ್ಪ, ಸಂಕಲ್ಪದ ಪರವಾಗಿ ಇಡಬೇಕಾಗಿರುವಂತ ಮೊಟ್ಟ ಮೊದಲ ಹೆಜ್ಜೆ ಆ ಜಾಗೃತಿ ಮನ್ನಲ್ಲಿ ಬರಬೇಕಲ್ಲ. ಆ ಜಾಗೃತಿ ಮೂಡಿಸಿದಂತ ಸಂದರ್ಭದಲ್ಲಿ ಒಮ್ಮೆ ರಾಮರ ಜಾಗೃತಿ ದೇಶದಲ್ಲಿ ಬಂತು ಅಂದ್ರೆ ಏನೇನೆಲ್ಲ ಬದಲಾವಣೆ ತರಬಹುದು ಅನ್ನೋದನ್ನ ನಮ್ಮ ಪೂರ್ವಿಕರು ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಒಮ್ಮೆ ರಾಮರ ಜಾಗೃತಿ ಬಂತು, ಪರಿಸ್ಥಿತಿ ಯಾವ ರೀತಿ ಅಂದ್ರೆ ಅಲ್ಲಮ್ಮ ಪ್ರಭು ಅವರು ಹೇಳ್ತಾರಲ್ಲ, ಅರಗಿನ ಕಂಬದ ಮೇಲೊಂದು ಹಂಸೆ, ಕಂಬ ಬೆಂದಿತ್ತು ಹಂಸ ಹಾರಿತು ನೋಡೋ ಗುಹೇಶ್ವರ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ರಾಮರ ಭಕ್ತಿ ಒಮ್ಮೆ ಜಾಗೃತಿ ಆಯಿತು ದೇಶದ ಜನರಲ್ಲಿ. ಪರಿಣಾಮ ಪೂಜ್ಯನೇ ಅಶೋಕ್ ಸಿಂಘಾಲ್ಜಿ ಅವರು ಕರೆಯನ್ನ ಕೊಟ್ಟರು. रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಪೂಜ್ಯನ ಅಶೋಕ್ ಸಿಂಘಾಲ್ಜಿ ಅವರು ಒಂದು ಕರೆ ಕೊಟ್ಟರು. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಹಿಂದೂಗಳೇ ಕಾರ್ ಸೇವಕರಾಗಿ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ್ ಸೇವಕರೇ. ಪೂಜ್ಯನ ಅಶೋಕ್ ಸಿಂಘಾಲ್ಜಿ ಅವರ ಆ ಒಂದು ಕರೆಗೆ ದಶಕಗಳ ಹಿಂದೆ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಎಲ್ಲವನ್ನೂ ತೊರೆದು ರಾಮರ ಒಂದು ಹೆಸರಿನಲ್ಲಿ, ರಾಮರ ಒಂದು ಹೆಸರಿನ ಛಾಯಾಚಿತ್ರದ ಅಡಿಗೆ ಬಂದು ರಾಮರಿಗೋಸ್ಕರ ಎಂಬ ಏಕಕಂಠ ಸ್ವರೂಪವಾಗಿ ಲಕ್ಷ ಲಕ್ಷ ಜನ ಕಾರ್ ಸೇವಕರಾಗಿ ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ಹೋಗಿ ನಿಂತರು. ತಾಯಂದ್ರೆ ಇದ್ದೀರಾ, ತಾಯಂದ್ರು ನೆನಪಿಸ್ಕೊಳ್ಬೇಕು. ಯುವತಿಯರು ಯಾರ್ಯಾರಿದ್ದೀರಾ, ಯುವತಿಯರು ನೆನ್ಪಿಟ್ಕೊಳ್ಬೇಕು. ಇವತ್ತು ರಾಮರ ಕಾರ್ಯ ಸಾಕಾರಗೊಂಡಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ತಾಯಂದ್ರು, ಹೆಣ್ಣು ಮಕ್ಕಳೇ. ಯಾಕೆ ಗೊತ್ತಾ? ಅಂದು ರಾಮರ ಕಾರ್ ಸೇವೆಗೆ ಅಂತ ಅಯೋಧ್ಯೆಯಲ್ಲಿ ನಿಂತಿದ್ದಂತ 3.5 ಲಕ್ಷ ಜನ ಹಿಂದೂ ಕಾರ್ ಸೇವಕರಲ್ಲಿ 35,000 ಜನ ಹೆಣ್ಣು ಮಕ್ಕಳು ತಾಯಂದ್ರು ಕಾರ್ ಸೇವಕರಾಗಿ ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ನಿಂತಿದ್ರು. ಮುಂದೆ ಮಾತಾ ಉಮಾಭಾರತಿ, ಕಾವಿ ತೊಟ್ಟಂತ ಮಾತಾ ರಿತಂಬರಿ ಅವರೊಂದಿಗೆ 35,000 ಜನ ಹೆಣ್ಣು ಮಕ್ಕಳು ಕೈ ಹಿಡಿದು ಮಾನವ ಸರಪಳಿಯಾಗಿ ಮಾಡಿಕೊಂಡು ಹಿಂದೆ 3.5 ಲಕ್ಷ ಜನ ಹಿಂದೂ ಕಾರ್ಯಕರ್ತರು ರಾಮ್ಲಲ್ಲಾ ಮಾಂಗೆ ಮಂದಿರ್ ವಹಿ ಬನಾಂಗೆ ಬಚ್ಚಾ ಬಚ್ಚಾ ರಾಮ ಕಾ ಜನ್ಮ ಭೂಮಿ ಕೆ ಕಾಮ್ ಕಾ ಅಂತ ಶ್ರೀರಾಮಚಂದ್ರರಿಗೆ ಜೈಘೋಷಗಳನ್ನು ಹಾಕ್ತಾ ಅಂದು ರಾಮರ ಕಾರ್ಯಕ್ಕೋಸ್ಕರ ಸಂಪೂರ್ಣವನ್ನು ಸಮರ್ಪಣೆ ಮಾಡಿ ಧರ್ಮ ಕಾರ್ಯ ಮಾಡಿದ್ರು. ಪರಿಣಾಮ ಇವತ್ತು ಇಷ್ಟು ವರ್ಷಗಳು ಕೂಡ ನಾವು ಡಿಜೆಗಳಲ್ಲಿ ಹಾಡು ಹಾಕೊಂಡು ತಿರುಗಾಡ್ತಾ ಇದ್ವಿ. ಒಂದು ಕಾರ್ಯಕ್ರಮಕ್ಕೆ ಬಂದೆ ಸೌಂಡ್ ಸಿಸ್ಟಮ್ ಅವ್ರಿಗೆ ಹೇಳಿ ಹಾಡಾಕಿಸ್ತಾ ಇದ್ವಿ. ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾ ಸ್ಟೋರಿಗಳಲ್ಲಿ ಹಾಡಿಕೊಂಡು ತಿರುಗಾಡ್ತಾ ಇದ್ವಿ. ಬನಾಯಂಗೆ ಮಂದಿರ್ ಅಂತ ಬಾಯ್ಲೋಗ್ ಬನಗಯ ಮಂದಿರ್, ಭವ್ಯ ರಾಮ ಮಂದಿರ ಕಟ್ಟಿದ್ದಾಯ್ತು. ರಾಮ್ಲಲ್ಲಾರ ಮೂರ್ತಿಗೆ ಜಗತ್ತು ಕಣ್ತುಂಬಿಸಿಕೊಳ್ಳಂತೆ ರಾಮರ ದಯೆಯಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾಯ್ತು. ನಮ್ಮ ಪೂರ್ವಿಕರ ಶ್ರಮದ ಪ್ರತಿಫಲ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮ್ಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರಕ್ಕೋಸ್ಕರ ಎಷ್ಟು ಕನಸುಗಳನ್ನ ಕಂಡಿದ್ರು ನಮ್ಮ ಹಿರಿಯರು. ಆ ಕನಸುಗಳು ನನಸಾಗಿದ್ದಾವೆ. ಇವತ್ತು ಜೀವಂತ ಸಾಕ್ಷಿಯಾಗಿ ರಾಮರ ಮಂದಿರವನ್ನು ಕಣ್ ತುಂಬಿಸ್ಕೊಳ್ತಾ ಇದ್ದೀವಿ. ಒಂದು ರಾಮ ಮಂದಿರದಲ್ಲಿ ಒಂದು ವೇದೋಕ್ತವಾಗಿ ದೀಪ ಬೆಳಗಬೇಕಂದ್ರೆ 500 ವರ್ಷ ಬೇಕಾಗಿತ್ತು ನಮಗೆ. ಒಂದು ದೀಪ ಭೂದೀಪ ದೇವಿ ರೂಪಸ್ಥಂ ಕರ್ಮ ಸಾಕ್ಷಿ ವಿಘ್ನಕೃತ ಯಾವತ್ ಕರ್ಮ ಸಂಸ್ಥಾಪಿತ್ಯ ತಾವತ್ ಮಾಂಸ ಸ್ಥಿರೋ ಅಂತ ಯಾವ ದೀಪಕ್ಕೆ ನಾವು ಇಡೀ ಜಗತ್ತನ್ನ ಪ್ರಜ್ವಲನೆ ಮಾಡುವಂತ ದೀಪ ದೇವತೆಗೆ ಆರಾಧಿಸ್ತೀವೋ ಆ ದೀಪ ದೇವತೆಯನ್ನ ರಾಮರ ಮಂದಿರದ ಮುಂದೆ ಹಚ್ಚಬೇಕಂದ್ರೆ 500 ವರ್ಷ ಬೇಕಾಯ್ತು. 500 ವರ್ಷ ಆಗಿತ್ತು ರಾಮರ ಮಂದಿರದ ಮುಂದೆ ಒಂದು ವೇದೋಕ್ತ ದೀಪ ಬೆಳೆದು. ಇವತ್ತು ನಮ್ಮ ಹಿರಿಯರ ಸಂಕಲ್ಪದ ಪರಿಣಾಮ ರಾಮರ ದಯೆಯಿಂದ ಅದೇ ರಾಮ ಮಂದಿರದ ಮುಂದೆ 28 ಲಕ್ಷ ದೀಪಗಳನ್ನ 500 ವರ್ಷಗಳ ನಂತರ ಹಚ್ಚಿಟ್ಟಿದ್ದೀವಿ ನಾವು ಹಿರಿಯರು, ನಮ್ಮ ಹಿಂದೂ ಕಾರ್ಯಕರ್ತರು. ಆ ಧರ್ಮ ಜಾಗೃತಿ ರಾಮ ಮಂದಿರಕ್ಕೆ ಮಾತ್ರ ಸೀಮಿತ ಆಗೋದಲ್ಲ. ಅಂದು ರಾಮರ ಜಾಗೃತಿ ನಮ್ಮ ಪೂರ್ವಿಕರಲ್ಲಿ ಬಂದಿದ್ರಿಂದ ಧರ್ಮ ಕಾರ್ಯ ಸಾಕಾರಗೊಳಿಸಿದ್ರು. ಆ ಧರ್ಮ ಜಾಗೃತಿ, ಆ ರಾಮರ ಜಾಗೃತಿ ಮತ್ತೊಮ್ಮೆ ನಮ್ಮ ಪ್ರತಿಷ್ಠಾಪನೆ ಆಗಬೇಕು. ಮನೆ ಮನೆಗೂ ರಾಮರ ಬೆಳಕು ಹರಿಯುವಂತದ್ದಾಗಬೇಕು. ಯಾಕೆ? ಒಮ್ಮೆ ರಾಮರಿಗೆ ನಾವು ಜಯವನ್ನ ತಂದುಕೊಟ್ರೆ
ಮಂದಿರದಲ್ಲಿ ಮಾತ್ರವಲ್ಲ, ಮನೆಗಳಲ್ಲಿ ರಾಮರಿಗೆ ಜಯವನ್ನ ನಾವು ತಂದುಕೊಟ್ರೆ ದೇಶದಲ್ಲಿ ಧರ್ಮಕ್ಕೆ ಜಯ ತಂದು ಕೊಡುವಂತ ಕೆಲಸ ರಾಮರೇ ಮಾಡ್ತಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ. ವೇದಾಂತ ದೇಶಿಕ ಅವರು ರಘುವೀರ ಗದ್ದೆ ಮಹಾವೀರ ವೈಭವನಲ್ಲಿ ಹಿರಿಯರು ಬರೀತಾರೆ. ದಶವದನ ದಮಿತ ದೈವತ ಪರಿಷತ್ ಅಭ್ಯರ್ಥಿ ತದಾಶರತಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದಧಿಪತಿ ರಣಸಾಚರಣ ಚತುರ ದಶರಥ ಚರಮರಣ ವಿಮೋಚನ ಕೌಶಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯತ ಕೌಶಿಕಾಧ್ವರ ಋಣಾಧ್ವರ ಧೂರ್ಯ ಭವ್ಯ ದಿವ್ಯಾಸ್ಯ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಣ ದುರ್ಲಳಿತ ದೋರ್ಲಳಿತ ತಣುತರ ವಿಷಕವಿ ತಾಡಣ ವಿಖಂಡಿತ ವಿಶರಾರು ತಾಟಿಕೆಯ ಅಂತ ಸ್ಪಷ್ಟ ರಘುವೀರ ಗದ್ಯಂನಲ್ಲಿ ಬರೆದ್ರು ನಮ್ಮ ಪೂರ್ವಿಕರು. ಅರ್ಥಾತ್ ಧರ್ಮಕ್ಕೆ ಸಂಕಟ ಬಂದಾಗೆಲ್ಲ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ರಾಮರೇ ಅವತರಿಸಿ ಬರ್ತಾರೆ. ರಾಮರು ನಿಂತು ಧರ್ಮ ರಕ್ಷಣೆ ಮಾಡಿದ್ದಲ್ಲೆಲ್ಲ ರಾಮರಿಗೆ ಜಯ ಆಗುತ್ತೆ, ಯಥಾಖಚಿತವಾಗಿ ಧರ್ಮಕ್ಕೆ ಜಯ ಆಗುತ್ತೆ. ಆದ್ರಿಂದ ಧರ್ಮಕ್ಕೆ ಜಯ ತಂದುಕೊಡ್ಬೇಕಾ, ರಾಮರಿಗೆ ಮೊದಲು ಜಯವನ್ನು ತಂದುಕೊಡಿ. ರಾಮರಿಗೆ ಜಯವನ್ನು ತಂದುಕೊಡುವಂತ ಕೆಲಸ ಮನೆಗಳಲ್ಲಾಗ್ಲಿ ಯಾರಿಂದ ಸಾಧ್ಯ? ತಾಯಿಯಿಂದ ಮಾತ್ರ ಸಾಧ್ಯ. ಮಕ್ಕಳಲ್ಲಿ ಧರ್ಮ ಜಾಗೃತಿ ಯಾರು ಮೂಡಿಸ್ಲಿಕ್ಕೆ ಸಾಧ್ಯ? ಚಿಕ್ಕಂದಿನಿಂದ ಅಕ್ಷರ ಬರ್ದೇ ಇರುವಂತ ನಮ್ಮ ತಾಯಿಂದ್ರು ವಚನಗಳನ್ನ ಬಾಯಿ ತುಂಬ ಹೇಳ್ತಿದ್ರು. ಆ ತಾಯಿಂದ್ರು ಬಾಯಲ್ಲಿ ವಚನಗಳನ್ನ ಹೇಳ್ತಿದ್ರಿಂದ ಅದನ್ನ ಕೇಳಿ ನಾವು ಕಲ್ತ್ಕೊಂಡ್ವಿ. ಆ ತಾಯಿಂದ್ರು ಕೊಟ್ಟಂತ ಸಂಸ್ಕಾರ ಇವತ್ತಿಗೂ ಜೀವಂತ ಇದೆ. ಇವತ್ತಿಗೂ ನಮ್ಮ ಮಠ ಮಂದಿರ ಉಳಿದಿದೆ. ಯಾರನ ಕಾರಣದಿಂದ? ತಾಯಿಂದ್ರ ಕಾರಣದಿಂದ ಅಲ್ವಾ? ಅಂದು ನಮ್ಮ ಹಿರಿಯರು ತಾಯಂದ್ರು ಸಂಧ್ಯಾಕಾಲದಲ್ಲಿ ಮನೆಗೆ ದೀಪ ಹಚ್ಚುವ ವೇಳೆಗೆ ಮಠಗಳಿಗೆ ಬಂದು ದೀಪವನ್ನು ಹಚ್ಚಿದ್ದಾರೆ. ಯಾಕೆ? ಆ ತಾಯಂದ್ರಿಗೆ ಸ್ಪಷ್ಟವಾಗಿ ತಿಳಿದಿತ್ತು, ಒಂದು ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೆ ಒಂದು ಮನೆ ಬೆಳಗುತ್ತೆ, ಅದೇ ಒಂದು ಮಠದಲ್ಲಿ ದೀಪ ಹಚ್ಚಿದ್ರೆ ಇಡೀ ಊರು ಬೆಳಗುತ್ತೆ ಅನ್ನೋ ಸತ್ಯ ಗೊತ್ತಿದ್ರಿಂದ ನಮ್ಮ ತಾಯಂದ್ರು ನಿರಂತರ ಮಠ ಮಂದಿರಗಳಿಗೆ ಬರ್ತಿದ್ರು, ದೀಪಗಳನ್ನ ಹಚ್ಚಿದ್ರು, ವಚನಗಳನ್ನ ಹಾಡ್ತಿದ್ರು. ಆ ತಾಯಂದ್ರ ಜಾಗೃತಿ ಹೀಗೆ ಮುಂದುವರಿಬೇಕಿನ್ನು. ಮನೆಯ ಮಕ್ಕಳ ಜಾಗೃತಿಯನ್ನ ಮೂಡಿಸಿ, ಏನು ಜಾಗೃತಿ ಮೂಡಿಸ್ತೀವೋ ಇಲ್ವೋ, ಏನನ್ನು ಕಲಿಸ್ಕೊಡ್ತೀವೋ ಇಲ್ವೋ, ಕನಿಷ್ಠ ಪಕ್ಷ ಸಂಸ್ಕಾರವನ್ನ ಕಲಿಸಿಕೊಡೋಣ. ಈ ಪರಂಪರೆಯನ್ನ ಪರಿಚಯಿಸಿರೋಣ. ಯಾಕೆ ನಮ್ಮ ಹೆಣ್ಣು ಮಕ್ಕಳು, ಏನಕ್ಕೆ ನಮ್ಮ ಮನೇಲಿರುವಂತ ಮಕ್ಕಳು ವಿಭೂತಿ ಬೆಳಿಬೇಕು ಹಣೆಗೆ? ಏನಕ್ಕೆ ಕುಂಕುಮ ಇಡಬೇಕು? ಏನಕ್ಕೆ ಗಂಧ ತಿಲಕ ಭಂಡಾರ ಇಡಬೇಕು? ಏನಕ್ಕೆ ಕೈಗೆ ಬೆಳೆ ತೊಡಬೇಕು? ಇದನ್ನಾದ್ರೂ ಕಳಿಸ್ಕೊಡೋಣ ಅಲ್ವಾ ನಮ್ಮ ಮಕ್ಕಳಿಗೆ? ಏನಕ್ಕೆ ಕೈಗೆ ದಾರಗಳನ್ನು ಕಟ್ತೀವಿ? ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ನಮ್ಮ ಪೀಳಿಗೆಯದ್ದು ಅಲ್ಲಮ ಪ್ರಭುಗಳು ಒಂದು ಕಾಲದಲ್ಲಿ ಭವಿಷ್ಯವನ್ನ ನುಡಿದಿದ್ರು. ಎತ್ತ ಸಾಗುತ್ತಿದೆ ಸಮಾಜ ಅನ್ನೋ ಪ್ರಶ್ನೆಗೆ ಎತ್ತ ಸಾಗುತ್ತಿದ್ದೇವೆ? ಅಲ್ಲಮ ಪ್ರಭು ಉತ್ತರ ಕೊಡ್ತಾರೆ. ಬಂಜೆ ತಾಯಿಯ ಹೆರದ ಮಗುವಿನ ಹಸಿವೇನೆಂದು ಕೇಳಿದರೆ ಈಯದ ಎಮ್ಮೆಯ ಹಾಲಿನ ಗಿಣ್ಣನು ಬೇಡುವನು, ತೆಂಗೆ ರೊಂಬೆಗಳಿಲ್ಲದ ಮರವನ್ನೇರು ಕೂತು ಹಣ್ಣು ತಿನ್ನುತ್ತಿದ್ದಾನೆ, ಗುಹೇಶ್ವರ ಗುಹೇಶ್ವರ ಇಳಿ ಇಳಿ ಎಂದರೆ ಅಳುತ್ತಿದ್ದಾನೆ ಅಂತ. ಆ ಪರಿಸ್ಥಿತಿ ನಮ್ಮ ಸಮಾಜದ್ದಾಗಿದೆ. ತೆಂಗೆ ರೊಂಬೆಗಳಿಲ್ಲದ ಮರವನ್ನೇರು ಕೂತು ಹಣ್ಣು ತಿನ್ನುತ್ತಿದ್ದಾನೆ. ತೆಂಗೆ ರೊಂಬೆಗಳೇ ಇಲ್ದೇ ಇರುವಂತ, ಅರ್ಥಸಾರವೇ ಇಲ್ದೇ ಇರುವಂತ ಯಾವುದೋ ಪಾಶ್ಚಿಮಾತ್ಯ ಜಗತ್ತಿನ ಪರಂಪರೆಯನ್ನು ನೋಡ್ಕೊಂಡು, ಪಾಶ್ಚಿಮಾತ್ಯ ಜಗತ್ತಿನವರು ಆಚರಿಸಿರೋದೇ ಏನೋ ದೊಡ್ಡದು ಅನ್ಕೊಂಡು ಅವರನ್ನ ಪಾಲಿಸ್ಲಿಕ್ಕೆ ನಮ್ಮ ಮಕ್ಕಳು ಹೋಗ್ತಾ ತಮ್ಮ ಬೇರಾಗಿರುವಂತ ಈ ನಮ್ಮ ಸಮಾಜದ, ನಮ್ಮ ಪರಂಪರೆ, ನಮ್ಮ ತತ್ವಜ್ಞಾನವನ್ನ ಮರೆತು ಕೂತಿದ್ದಾರೆ. ಪರಿಸ್ಥಿತಿ ಯಾಕೆ ಈಗ ಬಂದಿದೆ? ಎಷ್ಟರ ಮಟ್ಟಿಗೆ? ಬಹಳ ದೊಡ್ಡ ಉದಾಹರಣೆ ಬೇಡ, ಸಣ್ಣ ಉದಾಹರಣೆ ನೋಡಿ. ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಅಜ್ಜಿ ಇರ್ತಾರೆ, ಅಜ್ಜಿ ತಾತ. ಆ ವೃದ್ಧರ ಹಣೆಯನ್ನು ನೋಡಿ, ಹಣೆ ದಪ್ಪದಾಗಿ ಕುಂಕುಮ ಇಟ್ಟಿರ್ತಾರೆ, ದಪ್ಪದಾಗಿ ವಿಭೂತಿ ಬೆಳೆದಿರ್ತಾರೆ. ದೂರದಿಂದ ನಿಂತು ನೋಡಿದ್ರು ಅವ್ರ ಹಣೆನಲ್ಲಿರುವಂತಹ ಆ ವಿಭೂತಿ, ಆ ಕುಂಕುಮದ ತೇಜಸ್ಸು ಕಣ್ಣಿಗೆ ತಾಗುವಂತದ್ದಿರುತ್ತೆ. ಅದೇ ಸ್ವಲ್ಪ ಕೆಳಗೆ ಬನ್ನಿ, ಕೆಳಗಿನ ಪೀಳಿಗೆ, ನನ್ನ ವಯಸ್ಸಿನ ಹೆಣ್ಣು ಮಕ್ಕಳು, ನಮ್ಮ ವಯಸ್ಸಿನ ಮಕ್ಕಳು, ನನಗೆ 18 ವರ್ಷ ಅಂದ್ರೆ ನನ್ನ ವಯಸ್ಸಿನವ್ರು ಯಾರಾದ್ರೂ ಇದ್ರೆ ಮನ್ನಲ್ಲಿ ನೋಡಿ, ಹಣೆಗೆ ಸಣ್ಣದಾಗೊಂದು ಕುಂಕುಮ, ಸಣ್ಣ ಬೊಟ್ಟು. ಸ್ವಲ್ಪ ದೂರದಿಂದ ನೋಡಿದ್ರು ಹಣೆಗೇನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆ? ತಪ್ಪು ಮಕ್ಕಳದಲ್ಲ. ಏನಕ್ಕೆ ಹಣೆಗೆ ವಿಭೂತಿ ಕುಂಕುಮ ಇಡಬೇಕು ಅಂತ ಹೇಳ್ಕೊಡ್ದೇ ಇರುವಂತ ಪೋಷಕರ ತಪ್ಪು, ಮನೆಯಲ್ಲಿರುವಂತ ಹಿರಿಯರ ತಪ್ಪು. ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು, ಏನಕ್ಕೆ ಹಣೆ ಕುಂಕುಮ, ಏನಕ್ಕೆ ಹಣೆಗೆ ವಿಭೂತಿ? ಇಡೀ ಜಗತ್ತನ್ನ ತ್ರಿಲೋಕ ಸಂಚರಿಸುವಂತ ಭಗವಂತನಾಗಿರುವಂತ ಶಿವನನ್ನ, ಆ ತ್ರಿಮೂರ್ತಿಗಳನ್ನು ಸಂಕೇತಿಸುವ ಮೂಲಕ 3 ತತ್ವಗಳನ್ನು ಯಾವುದು ಜಗತ್ತನ್ನ ಪಾಲಿಸ್ತಿದೆಯೋ ಆ 3 ತತ್ವಗಳ ಸಂಕೇತವು ಹಣೆನಲ್ಲಿ ಕೂರುವಂತೆ ವಿಭೂತಿ ಬೆಳಿಬೇಕು ಅಂತ ಹೇಳ್ಕೊಟ್ರು ನಮ್ಮ ಹಿರಿಯರು. ಹಣೆ ಕುಂಕುಮ ಹಚ್ಚಬೇಕು. ಯಾಕೆ? ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಸಪ್ತಶತಿಯಲ್ಲಿ ಬರೀತಾರಲ್ಲ, ದೇವಿ ಪುರಾಣದಲ್ಲಿ, ದೇವಿ ಮಹಾತ್ಮನಲ್ಲಿ ಹೇಳ್ತಾರೆ, ಶುಂಭ ನಿಶುಂಭ ಎಂಬ 2 ರಾಕ್ಷಸರು ಜಗನ್ಮಾತೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದ್ರಂತೆ. ಅಕ್ಕ ಮಹಾದೇವಿಯವ್ರಿಗೂ ಇದೇ ಪರಿಸ್ಥಿತಿ ಬಂದಿತ್ತಲ್ಲ, ಅಂತಹದೇ ಪರಿಸ್ಥಿತಿ ಜಗನ್ಮಾತೆಗೂ ಬಂದಿತ್ತು. ಶುಂಭ ನಿಶುಂಭ 2 ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಕೋಪಗೊಂಡಂತ ತಾಯಿ ಜಗನ್ಮಾತೆ ಶಾಂಭವಿ ಅವತಾರವನ್ನ ತಾಳಿ ನಿಂತು ಶುಂಭ ನಿಶುಂಭ ರಾಕ್ಷಸರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನ ತೆಗೆದುಕೊಂಡು ತನ್ನ ಹಣೆ ಕುಂಕುಮವಾಗಿ ಇಟ್ಕೊಂಡ್ರಂತೆ. ಅದರ ಸಂಕೇತವಾಗಿ ಇವತ್ತಿಗೂ ನಮ್ಮ ಹೆಣ್ಮಕ್ಳು ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆ ನೀಡ್ಲಿಕ್ಕೆ. ಒಂದು, ನಿನ್ನ ತಾಯಿ ಸ್ಥಾನದಲ್ಲಿ ಇಟ್ಟು ಆರಾಧಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿ ಏನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ನೀಡ್ಲಿಕ್ಕೆ ಜೀವಂತ ದುರ್ಗಿಯರಂತೆ ನಮ್ಮ ಹೆಣ್ಮಕ್ಳು ಹಣೆ ಕುಂಕುಮ ಇಡಬೇಕು, ವಿಭೂತಿ ತಿಲಕ ಭಂಡಾರ ಇಡಬೇಕು ಅಂತ ಹಿರಿಯರು ಹೇಳಿಕೊಟ್ರು.
ಮತ್ತೆ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಈ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಒಬ್ಬೊಬ್ಬರು ಹಣೆಗೆ ಕುಂಕುಮ, ತಿಲಕ, ವಿಭೂತಿ, ಭಂಡಾರ ಇಟ್ಟಿರಲೇಬೇಕು. ಅದು ಒಂದು ಸಂಕೇತ. ಯಾವುದರ ಸಂಕೇತ? ಕವಿಗಳು ಬರೀತಾರಲ್ಲ, ಯೇ ಹೇ ದೇಖೋ ರಾಜಪುತಾನ ನಾಜ್ ಸೆ ತಲವಾರೋं पे इसने अपना जीवन काटा भरजी तीर कटारों पे कूद पड़ी थी यहाँ हजारों पद्मिनियां अंगारों पे इस मिट्टी का कण कण कह रहा कुर्बानी की गाता इस मिट्टी से तिलक करो ये धरती है बलिदानों के ಅಂತ ಕವಿಗಳು ಬರೋದ್ರಲ್ಲ. ನಮ್ಮ ಮೇಲಾಗಿರುವಂತ ಸಾವಿರಾರು ವರ್ಷಗಳ ದಾಳಿಯ ನಂತರ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರ, ಅಸಂಖ್ಯ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಾ ಇರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತವಾಗಿ ನಮ್ಮ ಹಿಂದೂಗಳ ಹಣೆಗೆ ಕುಂಕುಮ ಇಡಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ರು. ಆ ಸ್ವಾಭಿಮಾನದ ಸಂಕೇತ ನಮ್ಮಲ್ಲಿ ಬರಬೇಕು. ಆ ಸ್ವಾಭಿಮಾನ ಬರೋದು ಯಾವಾಗ? ನಮ್ಮ ಇತಿಹಾಸದ ಪರಿಚಯ ನಮ್ಗಾದಾಗ. ನಮ್ಮ ಪರಿಚಯ ಯಾವುದು? ಹಿಂದೂಗಳ ಪರಿಚಯ ಅಂದ್ರೆ ಏನಂತ ಹೇಳ್ಬೇಕು ನಾವು? ಹಿಂದೂಗಳ ಪರಿಚಯನ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ. ಹಿಂದೂಗಳ ಪರಿಚಯ ಯಾವುದು? मैं शंकर का वह क्रोध ललकर सकता जग को क्षार क्षार, मैं डमरू का वह प्रलयंकार ध्वनि जिसमें नचता भीषण संहार, मैं माँ दुर्गा का उन्मत्तहास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददकुटे जड़ सलाम जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದ್ರಲ್ಲ, ಅದು ಹಿಂದೂಗಳ ಪರಿಚಯ, ಅದು ಹಿಂದೂಗಳ ಸ್ವಾಭಿಮಾನ. ಆ ಪರಿಚಯ ನಮಗಾಗ್ಲಿ. ಆ ನಮ್ಮ ರಕ್ತದ ಕಣ ಕಣದ ಇತಿಹಾಸದ ಪರಿಚಯ ನಮಗೆ ತಿಳಿದಂತ ದಿನ ನಮ್ಮಲ್ಲೊಂದು ಸ್ವಾಭಿಮಾನ ಮೂಡುತ್ತೆ, ನಮ್ಮಲ್ಲಿ ಆ ತತ್ವ ಬರುತ್ತೆ. ಆ ಸ್ವಾಭಿಮಾನ, ಆ ಪರಿಚಯ ನಮ್ಮಲ್ಲಿ ಬಂದಂತ ದಿನ ನಾವು ಧರ್ಮ ರಕ್ಷಣೆಗೆ ಎದ್ದು ಬರ್ತೀವಿ. ನಾವು ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮುಂದಾಗಿ ಬರ್ತೀವಿ. ಇದೇ ಕೆಲಸವನ್ನ, ಒಂದಂತೂ ಸತ್ಯ, ಯಾರು ಈ ಧರ್ಮ ರಕ್ಷಣೆ ಮಾಡ್ತಾರೋ ಇಲ್ವೋ, ಈ ಧರ್ಮ ಅಂತೂ ನಿಜವಾಗ್ಲೂ ನಿರಂತರವಾಗಿ ಉಳಿದೇ ಉಳಿಯುತ್ತೆ. ಯಾಕೆ? ಧರ್ಮ ಉಳಿಯುತ್ತೆ. ಯಾರು ಉಳಿಸ್ತಾರೆ ಧರ್ಮವನ್ನ? ಈ ಧರ್ಮ ರಕ್ಷಣೆ ಇನ್ಯಾರಿಂದ ಆಗುತ್ತೋ ಇಲ್ವೋ, ಆದ್ರೆ ಭಗವದ್ಗೀತೆ 9ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಕರೆ ಕೊಡ್ತಾರೆ. ಕೌಂತ್ಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶತಿ, ಓ ಸನ್ ಆಫ್ ಕುಂತಿ ಡಿಕ್ಲೇರ್ ಇಟ್ ಬೋಲ್ಡ್ಲಿ ದಟ್ ದ ಡಿವೋಟೀಸ್ ಆಫ್ ಮೈ ನೆವರ್ ಪೆರಿಶ್. ಅರ್ಥಾತ್ ಕುಂತ್ಯ ಪುತ್ರ ಅರ್ಜುನ, ಕೌಂತೆಯ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿಬಿಡು, ಈ ಸನಾತನಿ ಹಿಂದೂಗಳ ನಾಶ, ಸನಾತನ ಧರ್ಮದ ನಾಶ ಯಾರಿಂದಲೂ ಸಾಧ್ಯ ಇಲ್ಲ. ಕಾರಣ ತ್ವಮೇವ ಸನಾತನ ಧರ್ಮಗೋಪ್ತ. ಅರ್ಜುನ ಹೇಳ್ತಾರೆ, ಕೃಷ್ಣ ನೀನೇ ಧರ್ಮ ರಕ್ಷಣೆ ಮಾಡಬೇಕು. ಅದನ್ನೇ ಕೃಷ್ಣ ಒಪ್ಕೊಂತಾರೆ. ಈ ಧರ್ಮ ರಕ್ಷಣೆಗೆ ನಾನೇ ನಿಂತಿದ್ದೀನಿ ಭಗವಂತ, ಯಾರಿಂದ ನಾಶ ಆಗ್ಲಿಕ್ಕೆ ಸಾಧ್ಯ? ಈ ಧರ್ಮ ರಕ್ಷಣೆಗೆ ಏನಕ್ಕೆ ಭಗವಂತ ನಿಂತಿದ್ದಾನೆ? ಏನಕ್ಕೆ ಈ ಧರ್ಮ ರಕ್ಷಣೆ ಆಗಬೇಕು? ಏನಕ್ಕೆ ಅಂದ್ರೆ ಚಿದಾನಂದ ಮೂರ್ತಿಗಳು, ಇತಿಹಾಸ ತಜ್ಞರು ತಮ್ಮ ಪುಸ್ತಕ ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವ ಹಿಂದೂ ಧರ್ಮ ಪುಸ್ತಕದಲ್ಲಿ ನಾಡೋಜ ಪ್ರಶಸ್ತಿ ವಿಜೇತರಾದಂಥ ಚಿದಾನಂದ ಮೂರ್ತಿಗಳು ಅವರು ಬರೀತಾರೆ, ಹಿಂದೂ ಧರ್ಮ ಉಳಿದ್ರೆ ಕನ್ನಡ, ತೆಲುಗು, ತಮಿಳು, ಮರಾಠಿ ಉಳಿಯುತ್ತೆ. ಹಿಂದೂ ಧರ್ಮ ಉಳಿದ್ರೆ ಬಸವಣ್ಣ, ಕನಕದಾಸರು, ರಾಯಣ್ಣ, ಶಿವಾಜಿ ಉಳಿತಾರೆ. ಇದು ಅತ್ಯಂತ ಘೋರವಾದ ಸತ್ಯ, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಇತಿಹಾಸ ತಜ್ಞರು ಕೊಟ್ಟಂತ ಮಾತು. ಈ ಧರ್ಮ ಉಳಿದ್ರೆ ಮನುಕುಲದ ಉಳಿವು. ಮನುಕುಲಕ್ಕೆ ಜಯವಾಗಲಿ ಅನ್ನೋ ತತ್ವಗಳು ನಮ್ಮ ವಚನಕಾರರ ಬಾಯಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಉಪದೇಶಗಳು ನಮ್ಮ ವೇದಗಳಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಸರ್ವೇ ಜನ ಸುಖಿನೋ ಭವಂತು ಅಂತ ತತ್ವಗಳು ನಮ್ಮ ಹಿಂದೂಗಳ ಮಠಮಂದಿರಗಳಿಂದ ಮಾತ್ರ ಹೊರಡಲಿಕ್ಕೆ ಸಾಧ್ಯ. ಆದ್ರಿಂದ ಜಗತ್ತಿನ ಮನುಕುಲ ಉಳಿಬೇಕಂದ್ರೆ ಹಿಂದೂ ಧರ್ಮದ ರಕ್ಷಣೆ ಆಗಬೇಕು, ನಮ್ಮ ಪರಂಪರೆ, ನಮ್ಮ ಜ್ಞಾನ ಭಂಡಾರದ ರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ಈ ಪರಂಪರೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾನು ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಹೇಳಿದ್ರು. ಮನುಕುಲದ ಉದ್ಧಾರಕ್ಕೋಸ್ಕರ ಧರ್ಮ ರಕ್ಷಣೆ ಮಾಡ್ತೀವೋ ಇಲ್ವೋ, ಸ್ವಾರ್ಥಕ್ಕೋಸ್ಕರನಾದ್ರೂ ಇವತ್ತು ಧರ್ಮ ರಕ್ಷಣೆ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಏನಕ್ಕೆ ವಚನ ಹೇಳಿಸ್ಬೇಕು? ಮಕ್ಕಳಿಗೆ ಏನಕ್ಕಪ್ಪ ವಚನಗಳು? ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಕಳಿಸ್ತಾ ಇದೀವಿ, ಲಕ್ಷ ಲಕ್ಷ ಫೀಸ್ ಕಟ್ತಾ ಇದೀವಿ. ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಸಾಕು, ನಮ್ಮ ಮಕ್ಕಳು ಚೆನ್ನಾಗಿ ರೈಮ್ಸ್ಗಳು ಹೇಳಿದ್ರೆ ಸಾಕು, ನಮ್ಮ ಮಕ್ಕಳು ಒಂದು 30-40 ಸಾವಿರದ ಸಂಬಳ ತಗೊಂಡು ಒಂದು ಕೆಲಸಕ್ಕೆ ಹೋಗಿ ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕು, ಇದಕ್ಕಿಂತ ಏನು ಬೇಕು ಅನ್ನೋ ಭಾವನೆ ಅನೇಕ ಹಿಂದೂ ಪೋಷಕರದ್ದು. ಮಕ್ಕಳ ಬಾಯಿನಲ್ಲಿ ಏನಕ್ಕೆ ವಚನ ಹೇಳಿಸ್ಬೇಕಂದ್ರೆ, ಏನಕ್ಕೆ ಹಿಂದೂ ಧರ್ಮದ ಸಂಸ್ಕಾರ ಮಕ್ಕಳಿಗೆ ಪರಿಚಯಿಸಬೇಕಂದ್ರೆ ಶಾಲೆ ಕಳಿಸ್ತೀರ ನೀವು. ಶಾಲೆ ನಿಮ್ಮ ಮಕ್ಕಳನ್ನ ಅಮ್ಮಮ್ಮ ಅಂದ್ರೆ ನಿಮ್ಮ ಮಕ್ಕಳ ಕೈಗೊಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಇಟ್ಟು ಕಳಿಸ್ತಾರಷ್ಟೇ. ನಿಮ್ಮ ಮಕ್ಕಳನ್ನ ಶಿಕ್ಷಿತರನ್ನಾಗಿಸುವಂತ ಕೆಲಸ ಶಾಲೆ ಮಾಡುತ್ತೆ. ಆದ್ರೆ ಮಕ್ಕಳನ್ನ ಸಂಸ್ಕಾರವಂತರಾಗಿಸುವಂತ ಕೆಲಸ ಮನೆಯಲ್ಲಿರುವಂತ ಪೋಷಕರೇ ಮಾಡಬೇಕು. ಮನ್ನಲ್ಲಿ ತಾಯಿಂದ್ರು ಕೂರಿಸ್ಕೊಂಡು ಮಕ್ಕಳಿಗೆ ರೈಮ್ಸ್ ಹೇಳ್ಕೊಡ್ತಾರೆ, ಇಂಗ್ಲಿಷ್ನದ್ದೇ ರೈಮ್ಸ್ ಹೇಳಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ. ತಾಯಿ ಜಾನಿ ಜಾನಿ ಎಸ್ ಪಪ್ಪ ಹೇಳು. ಆ ಪದ್ಯದ ಅರ್ಥ ಏನು? ವಿದೇಶದಲ್ಲಿರುವಂತ ಒಂದು ಮಗು ತನ್ನ ಮನೆಯಲ್ಲಿ ತಾನೇ ಸಕ್ಕರೆ ಕದ್ದು ತಿಂದು ತನ್ನ ತಂದೆಗೆ ಸುಳ್ಳು ಹೇಳುವಂತ ಪ್ರಕ್ರಿಯೆಯನ್ನ ವೈಭವಿಸುವಂತ ಗೀತೆ ಅದು, ಪದ್ಯ. ಅದನ್ನ ನಮ್ಮ ಮಕ್ಕಳಿಗೆ ಕಂಠಪಾಠ ಮಾಡಿಸ್ತೀವಿ ನಾವು ಮತ್ತೆ ಮತ್ತೆ ಹೇಳಿಸಿ.
ಮಕ್ಕಳಿಗೆ ಹೇಳಿಸೋಣ. ಏನೇನು ಹೇಳಿಸ್ಬೇಕು? ತನ್ನ ಮಣ್ಣಲ್ಲೇ ಕದ್ದು ತನ್ನ ತಂದೆ ತಾಯಿಗೆ ಸುಳ್ಳು ಹೇಳಿಸುವಂತ ಪ್ರಕ್ರಿಯೆಯನ್ನು ಮಕ್ಕಳ ಬಾಯಿಂದ ಪದ್ಯದಿಂದ ಆಡಿಸ್ತೀವೋ, ಅಥವಾ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಹೇಳಿದಂತ ಬಸವಣ್ಣನವರ ವಚನಗಳನ್ನ ನಮ್ಮ ಮಕ್ಕಳ ಬಾಯಿಂದ ಹೇಳಿಸ್ತೀವೋ? ನಮ್ಮ ವಚನಕಾರ ಹೇಳಿದ್ರು ಸುಳ್ಳು ಹೇಳುವಂತಿಲ್ಲ. ಯಾಕೆ ಸುಳ್ಳು ಹೇಳುವಂತಿಲ್ಲ? ಬಸವಣ್ಣನವರು ಹೇಳಿದ್ರಲ್ಲ, ದೇವಾಲಯ ಕಟ್ಟಿಸುವಲ್ಲ ಅಲ್ಲಪ್ಪ, ಎನ್ನ ಕಾಲೇ ಕಂಬ ದೇವೇ ದೇಗುಲ ಶಿರುವೆ ಹೊನ್ನ ಕಳಸವಯ್ಯ ಅಂತ ಬಸವಣ್ಣನವರು ಹೇಳಿದ್ರೆ, ಅದನ್ನು ಮುಂದುವರಿಸಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರುವೆ ಹೊನ್ನ ಕಳಸವಯ್ಯ, ನಾಲಿಗೆಯ ಗಂಟೆಯನ್ನಾಗಿಸಿ ಹೃದಯ ಮಂದಿರದಲ್ಲಿ ಗುಹೇಶ್ವರನ್ನ ಪ್ರತಿಷ್ಠಾಪಿಸಿ ಅಭಿನ್ನನಾಗಿ ಕೂತಿದ್ದೇನಯ್ಯ ಅಂತ ಅಲ್ಲಮ ಪ್ರಭುಗಳು ವಚನ ಕೊಟ್ರು. ಬಾಯಿ ನಾಲಿಗೆಯನ್ನ ಗಂಟೆಯನ್ನಾಗಿಸಿ, ನಾಲಿಗೆಯಿಂದ ಹೊರಡಬೇಕು ತತ್ವಗಳು. ಯಾವ ತತ್ವಗಳು? ಸತ್ಯದ ತತ್ವಗಳು ಹೊರಡಬೇಕು. ವಚನಗಳು ಅಂದ್ರೆ ಸತ್ಯ, ವಚನಗಳು ಅಂದ್ರೆ ಪ್ರಮಾಣ, ವಚನಗಳು ಅಂದ್ರೆ ಕೊಟ್ಟಂತ ಮಾತು. ಆ ಮಾತು ಸುಳ್ಳಾಗುವಂಥದ್ದು ಯಾವುದು ಕೂಡ ಬಾಯಲ್ಲಿ ಬರುವಂತದ್ದಿಲ್ಲ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಮುಸುಕಾದ ಮಂಜನ್ನು ಕೊಂಡು ಹೋದರೆ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಪ್ಪ. ಗುಹೇಶ್ವರನ ಮುಂದೆ ನಿಂತು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಎನ್ನ ಮಾತು ಎನಗೆ ಹಗೆ ಆದರೆ ಅದೇ ಪ್ರಳಯವಲ್ಲವೇ? ಅಂತ ಪ್ರಳಯ ನಿನ್ನಲ್ಲುಂಟೆ ಗುಹೇಶ್ವರ. ನಾನು ಹೇಳಿದಂತ ಮಾತು ಸುಳ್ಳಾಗಿ ನನಗೆ ವಿರೋಧವಾದರೆ ಅದಕ್ಕಿಂತ ದೊಡ್ಡ ವಿಷ ಸೇವನೆ ಇನ್ಯಾವುದಿದೆ ಜಗತ್ನಲ್ಲಿ? ಅಂಥದ್ದು ನನ್ನಲ್ಲಿ ಆಗುವಂಥದ್ದು ಬೇಡಪ್ಪ, ನಿಮ್ಮಲ್ಲೂ ಆಗುವಂಥದ್ದಿಲ್ಲ. ಅಂತ ಪ್ರಳಯ ನಿನ್ನಲ್ಲುಂಟೆ ಗುಹೇಶ್ವರ? ಅಲ್ಲಮ್ಮ ಪ್ರಭು ಪ್ರಶ್ನೆ ಹಾಕಿದ್ರು. ನಮ್ಮ ಮಕ್ಕಳ ಬಾಯಿಂದ ಹೇಳಿಸೋದಿದ್ರೆ ಸತ್ಯದ ಮಾತುಗಳನ್ನು ಹೇಳಿಸಿ ಅಂತ ವಚನಕಾರ ಹೇಳಿದ್ದಾರೆ. ಅದನ್ನು ಸುಳ್ಳಾಗಿಸೋದು ಬೇಡ. ನಮ್ಮ ಮಕ್ಕಳಲ್ಲಿ ಸುಳ್ಳನ್ನ ಹೇಳಿಸುವಂತ ಪ್ರಕ್ರಿಯೆಯನ್ನು ನಮ್ಮ ಮಕ್ಕಳಿಗೆ ಕಲಿಸಿಕೊಡೋದು ಬೇಡ. ಸಂಸ್ಕಾರ ಯಾರಿಗೋಸ್ಕರ ಕೊಡ್ತೀವೋ ಇಲ್ಲೋ, ವಚನಗಳನ್ನು ಏನಕ್ಕೆ ಹೇಳಿಸಬೇಕು? ಕಾರಣ ಇಷ್ಟೇ. ಸಂಸ್ಕಾರ ಏನಕ್ಕೆ ತಲುಪಿಸ್ಬೇಕು? ಮೊನ್ನೆ ಘಟನೆ ನಡೀತಲ್ಲ, ಬೆಳಗಾವಿ ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧರು ತೀರ್ಕೊಂಡಿದ್ರು. ದೃಶ್ಯ ಮಾಧ್ಯಮದಲ್ಲಿ ನೋಡಿರ್ತೀರಾ ಬಹಳಷ್ಟು ಜನ, ಇಲ್ಲಾಂದ್ರೆ ಪತ್ರಿಕೋದ್ಯಮದಲ್ಲಿ ಓದಿರ್ತೀರಾ. ನಾನು ಬೆಳಗಾವಿ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅಲ್ಲಿದ್ದಂತ PS ಯಾರು ಆ ಕೇಸನ್ನ ಸಮಯದಲ್ಲಿ ಅಲ್ಲಿದ್ರು ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವರೇ ಹೇಳಿದಂತ ಮಾತು, PSI ಅವರು ವೃದ್ಧರು ತೀರ್ಕೊಂಡಿದ್ರಂತೆ ಆಸ್ಪತ್ರೆಯಲ್ಲಿ. ಆ ವೃದ್ಧರನ್ನ ಆಸ್ಪತ್ರೆಯವರು ಪೊಲೀಸರಿಗೆ ಫೋನ್ ಮಾಡಿದ್ರು, ರಕ್ಷಕರಿಗೆ, ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂತ ವೃದ್ಧರು ತೀರ್ಕೊಂಡಿದ್ದಾರೆ, ಅವ್ರನ್ನ ಇಷ್ಟು ದಿನ ನೋಡ್ಕೊಂತಿದ್ದಂತ ಹುಡುಗನಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಸರ್, ಏನ್ ಮಾಡಬೇಕು ಒಂದು ನೋಡಿ ಅಂತ. ಪೊಲೀಸರು ಬಂದ್ರು, ಆ ವೃದ್ಧರ ಡಾಕ್ಯುಮೆಂಟ್ಸ್ ಏನೇನಿತ್ತು ಆಸ್ಪತ್ರೆ ಅವ್ರ ಹತ್ರ ತೆಗೆಸಿದ್ರು, ಅವ್ರ ಅಡ್ರೆಸ್ ಹುಡ್ಕೊಂಡೋದ್ರು. ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳಿದ್ರು, ನಿಮ್ಮ ಪಕ್ಕದವರಲ್ಲಿದ್ದಂತ ವೃದ್ಧರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ತೀರ್ಕೊಂಡಿದ್ದಾರೆ, ಅವರ ಸಂಬಂಧಿಕರು ನೆಂಟಸ್ತರು ಅಂತ ಯಾರಾದ್ರೂ ಇದ್ದಾರಾ? ಅವರ ಮಕ್ಕಳು ಅಂತ ಯಾರಾದ್ರೂ ಇದ್ದಾರ ಅಂತ ಕೇಳಿದಾಗ ಅಕ್ಕಪಕ್ಕದ ಮನೆಯವರು ಉತ್ತರ ಕೊಟ್ರು ಪೊಲೀಸರಿಗೆ, ಹೌದು ಸರ್, ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಒಬ್ಬ ಮಗ ಅಮೆರಿಕಾದಲ್ಲಿದ್ದಾನೆ, US ನಲ್ಲಿದ್ದಾನೆ, ಒಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್ ಅಂತ. ಇಬ್ಬರ ಮಕ್ಕಳ ಫೋನ್ ನಂಬರ್ ತಗೊಂಡು ಮಕ್ಕಳಿಗೆ ಫೋನ್ ಮಾಡಿದ್ರು ಪೊಲೀಸರು. ಒಬ್ಬ ಮಗ USA ಅಂದ್ರೆ ಅಮೆರಿಕ, ಇನ್ನೊಬ್ಬ ಮಗಳು ಕೆನಡಾ. ಇಬ್ಬರು ಮಕ್ಕಳಿಗೆ ಫೋನ್ ಮಾಡಿ ಪೊಲೀಸರು ಹೇಳ್ತಾರೆ, ಭಾರತದಲ್ಲಿದ್ದ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ಅವರ ಅಂತ್ಯ ಸಂಸ್ಕಾರವನ್ನ ಮಾಡಿ ಅಂತ, ಮುಗಿಸ್ಕೊಂಡು ಹೋಗಿ ಅಂತ ಪೊಲೀಸರು ಕೇಳಿದ್ರೆ, ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರೂ ಮಕ್ಕಳು ಫೋನ್ನಲ್ಲಿ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸತ್ ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಯಾವ ಮಕ್ಕಳನ್ನ ಸಾಕ್ಲಿಕ್ಕೋಸ್ಕರ ನಮಗಿಂತ ಚೆನ್ನಾಗಿರೋ ಜೀವನ ಆ ಮಕ್ಕಳು ಬದುಕಬೇಕಂತ ಸಂಪೂರ್ಣ ನಿಸ್ವಾರ್ಥತೆಯಿಂದ ಸರ್ವವನ್ನು ಮಕ್ಕಳಿಗೋಸ್ಕರ ಅಂತಲೇ ಮುಡಿಪಾಗಿಟ್ಟು ದಾರಿ ಎರೆದು ಮಕ್ಕಳ ಮೇಲೆ ನೂರಾರು ನಂಬಿಕೆಗಳು, ಸಾವಿರಾರು ಆಶಯಗಳು, ಲಕ್ಷಾಂತರ ಕನಸುಗಳನ್ನು ಹೊತ್ತು ಮಕ್ಕಳನ್ನು ಬೆಳೆಸಿರ್ತಾರೋ, ಆ ಮಕ್ಕಳಿಗೆ ಕೊನೆ ಕ್ಷಣದಲ್ಲಿ ತಂದೆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಲಕ್ಷ ಕೊಟ್ಟು ಏನ್ ಕಾನ್ವೆಂಟ್ ನಲ್ಲಿ ಏನ್ ಇಂಗ್ಲಿಷ್ ಕಲಿಸಿ ಏನ್ ಸಾರ್ಥಕತೆ ಸ್ವಾಮಿ? ಏನನ್ ಕಲಿಸ್ತಾ ಇದೀವಿ ಮಕ್ಕಳಿಗೆ? ನಾವು ಮಕ್ಕಳಿಗೆ ಆದರ್ಶ ಕೊಡ್ಬೇಕ್ರಿ. ಯಾರ ಆದರ್ಶ ಕೊಡಬೇಕು? ಯಾರ ಆದರ್ಶ ಕೊಡ್ತೀವಿ? ಆಸ್ತಿ ಅಂತಸ್ತಿನ ಜಗಳ ಆದ ಕೂಡಲೇ ಆಸ್ತಿ ಅಂತಸ್ತನ ಭಾಗ ಮಾಡ್ತಿರ್ಬೇಕಾದ್ರೆ ಅಪ್ಪ ಕೊಟ್ಟಂತ ಆಸ್ತಿನಲ್ಲಿ 1 ಇಂಚು ಜಾಗ ಕಡಿಮೆ ಆದ್ರೆ ಅಪ್ಪನ ವಿರುದ್ಧನೇ ಜಗಳಕ್ಕೆ ಬೀಳುವಂತ ಸಾವಿರಾರು ಜನ ಮಕ್ಕಳು ನಮ್ಮ ಜಗತ್ನಲ್ಲಿ ಇರುವಂತ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು ತಮ್ಮನಿಗೆ 1 ಇಂಚು ಆಸ್ತಿ ಜಾಸ್ತಿ ಹೋಯ್ತು ಅಂದ ಕೂಡಲೇ ತಮ್ಮನ ವಿರುದ್ಧನೇ ಕೋರ್ಟ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ಹೋಗುವಂತ ಅಣ್ಣಂದಿರು ಇರುವಂತ ಕಾಲಘಟ್ಟದಲ್ಲಿ ಅಣ್ಣನಿಗೆ 1 ಇಂಚು ಆಸ್ತಿ ಜಾಸ್ತಿ ಹೋಯ್ತು ಅಂದ್ರೆ ಅಣ್ಣನನ್ನೇ ಕೊಲ್ಲಿಕ್ಕೆ ಹೋಗುವಂತ ಎಷ್ಟೋ ಜನ ತಮ್ಮಂದಿರು ನಮ್ಮ ಜಗತ್ನಲ್ಲಿ ಇರಬೇಕಾದ್ರೆ 40-50 ಎಕರೆ ಜಾಗ ಅಲ್ಲ, ಒಂದು ಇಡೀ ಸಾಮ್ರಾಜ್ಯ, ಅಯೋಧ್ಯೆ ಸಾಮ್ರಾಜ್ಯವನ್ನೇ ತನ್ನ ತಮ್ಮ ಭರತನ ಕೈಗೆ ಕೊಟ್ಟು ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಒಂದೇ ಒಂದು ಮಾತನ್ನ ಮನೆತನದ ವಿರುದ್ಧವಾಗಲಿ, ತಮ್ಮಂದಿರ ವಿರುದ್ಧವಾಗಲಿ, ಅಪ್ಪನ ವಿರುದ್ಧವಾಗಲಿ, ತಾಯಿಯ ವಿರುದ್ಧವಾಗಲಿ, ಚಿಕ್ಕಮ್ಮನ ವಿರುದ್ಧವಾಗಲಿ ಒಂದೇ ಒಂದು ಮಾತನ್ನ ಮಾತಾಡದೆ ಚಿಕ್ಕಮ್ಮ ಕೈ ಕೊಟ್ಟ ಮಾತನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾದ ನಂತರವೂ ಇಡೀ ಸಾಮ್ರಾಜ್ಯವನ್ನ ಭರತನ ಕೈಗಿಟ್ಟು ಕಾಡಿಗೆ ಹೋಗೋಕ್ಕೂ ಮುಂಚೆ ಆಶೀರ್ವಾದ ಮಾಡಮ್ಮ ಅಂತ ಕೈಗೆಯೇ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡು ಕಾಡಿಗೆ ಹೊರಟ್ರಲ್ಲ ಅಂತ ಶ್ರೀರಾಮಚಂದ್ರ ಆದರ್ಶ ನಮ್ಮ ಮಕ್ಕಳಿಗೆ ಬೇಕಾಗಿದೆ. ಆಗ ದೇಶ ರಾಮರಾಜ್ಯ ಆಗೋದು. ಅಂತ ಸಂಸ್ಕಾರ ಮಕ್ಕಳಿಗೆ ಕೊಡಿ. ಏನನ್ನ ಕಲಿಸಿದ್ರು ಶಾಲೆ ಶಿಕ್ಷಣ ಕೊಡಿ. ಶಾಲೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಕಾನ್ವೆಂಟ್ನ ಶಿಕ್ಷಣ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 8ನೇ ತರಗತಿಯಿಂದ ಮಹಾಭಾರತ,
9ನೇ ತರಗತಿಯಿಂದ ಭಗವದ್ಗೀತೆ ಇಡೀ ಜೀವನದುದ್ದಕ್ಕೂ ಬೇಕಾಗಿರುವಂತ ವಚನಗಳ ಸರಮಾಲೆ. ಇದನ್ನ ಹೇಳ್ಕೊಡ್ತಾ ಮಕ್ಕಳಿಗೆ ನಾವು ನಡೆಸಿದ್ರೆ ಇದಕ್ಕಿಂತ ದೊಡ್ಡ ಆದರ್ಶ ಮಕ್ಕಳಿಗೆ ಬೇಕಾಗೋದಿಲ್ಲ. ಮಕ್ಕಳಿಗೆ ಬೇಕಾಗಿರೋ ಜೀವನದಲ್ಲಿ ಯಾವುದು ಮಾತೃದೇವೋ ಭವ ಪಿತೃದೇವೋ ಅಂತ ಭವ ಅಂತ ಹೇಳಿದಂತ ಹಿರಿಯರ ಮಾತುಗಳು, ಅದನ್ನ ಮಕ್ಕಳಿಗೆ ಕಲಿಸ್ಕೊಡುವಂಥದ್ದು ಮಾಡೋಣ. ಪ್ರವಚನದಲ್ಲಿ ಸ್ವಾಮೀಜಿ ಅವರು ಹೇಳಿದ್ರು, ಇವತ್ತು ಮಾತಾಡಿದ ಅದೇ ವಿಷಯದ ಕುರಿತವಾಗಿ ಅಂತ, ನುಡಿಯೋ ರೀತಿಯಲ್ಲಿ ನಡೀರಿ ಅಂತ. ಅದನ್ನ ವಚನಗಳಲ್ಲಿ ನಮ್ಮ ಹಿರಿಯರು ಕೊಟ್ಟಿದಾರಲ್ಲ, ಆ ಸಂದೇಶವನ್ನು ಮುಂದಿನ ಪೀಳಿಗೆಯ ಮಕ್ಕಳಿಗೆ ತಲುಪಿಸೋಣ. ಆ ಮಕ್ಕಳಿಗೆ ತಲುಪಿಸ್ತಾ ಆ ಮಕ್ಕಳನ್ನ ಜಾಗೃತಿಗೊಳಿಸೋಣ. ಆ ಕೆಲಸ ತಾಯಿಂದ್ರಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಮನುಸ್ಮೃತಿ 6ನೇ ಅಧ್ಯಾಯದಲ್ಲಿ ಮನು ಬರೀತಾರೆ, ಉಪಾಧ್ಯ ದಶಾಚಾರಿ ಆಚಾರ್ಯ ಶಿತಂಪಿತಾನ್ ಶಾಸ್ತ್ರಾತ್ ಉಪ್ಪಿತಾನ್ ಮಾತು ಗೌರವನ ತಿರುಚತೆ. ಮನು ಬರೆದ್ರು 10 ಜನ ಉಪಾಧ್ಯಾಯರಿಗೆ ಒಬ್ಬ ಆಚಾರ್ಯ ಸಮ, ಅಂತ 100 ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ, ಆದ್ರೆ ಅಂತ 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನು ಬರೆದ್ರು. ಒಬ್ಬ ತಾಯಿ ಮಕ್ಕಳಿಗೆ ಕೊಡುವಂತ ಸಂಸ್ಕಾರ ಎಲ್ಲವನ್ನೂ ಮೀರಿದ್ದು ಅನ್ನೋ ಕಾರಣದಿಂದಲೇ. ಅದಕ್ಕೆ ಇವತ್ತಿಗೂ ಮನೆಯ ಮಕ್ಕಳನ್ನ ನೆನಪಿಸ್ಕೊಳ್ಬೇಕಾದ್ರೆ, ಈಗಿನ ಕಾಲಘಟ್ಟದ ಬಿಡಿ, ಐತಿಹಾಸಿಕ ಪುರುಷನ್ನ ನೆನಪಿಸ್ಕೊಳ್ಬೇಕಾದ್ರೆ ಏನಂತ ನೆನಪಿಸ್ಕೊಂತೀವಿ? ಅವರ ತಾಯಿ ಹೆಸರಿಂದಲೇ ಅಲ್ವಾ ನೆನಪಿಸ್ಕೊಳ್ಳೋದು. ಅರ್ಜುನನ್ನ ನೆನಪಿಸ್ಕೊಂತೀವಿ ನಾವೇನಂತ? ಕೌಂತೆಯ, ಕುಂತಿ ಪುತ್ರ ಅರ್ಜುನ. ಕರ್ಣನ್ನ ನೆನಪಿಸ್ಕೊಂತೀವಿ ಏನಂತ? ರಾಧೇಯ, ರಾಧೆ ಎಂಬ ತಾಯಿ ಆತನನ್ನ ಸಾಕಿದ್ರು ಅನ್ನೋ ಕಾರಣದಿಂದ. ರಾಮನನ್ನ ನೆನಪಿಸ್ಕೊಂತೀವಿ, ದಶರಥನ ಮಗ ರಾಮ ನೆನಪಾಗ್ತಾರೋ ಇಲ್ವೋ, ಆದ್ರೆ ದಿನಾ ಬೆಳಗ್ಗೆದ್ದು ಸುಪ್ರಭಾತ ಆಡ್ತೀವಿ, ಕೌಶಲ್ಯ ಸುಪ್ರಜಾ ರಾಮ, ಕೌಶಲ್ಯ ಮಗ ರಾಮ ಬೆಳಗಾಯ್ತು ಎದ್ದೇಳಪ್ಪ ಅಂತ. ತಾಯಿ ಹೆಸರಿನಲ್ಲೇ ನೆನಪಿಸ್ಕೊಳ್ಳೋದು ಮಕ್ಕಳನ್ನ. ಏನಕ್ಕೆ? ಮಗುವಿನ ಜೀವನದಲ್ಲಿ ತಾಯಿ ಪಾತ್ರ ಅಷ್ಟು ಘನವಾಗಿರುತ್ತೆ. ಕೃಷ್ಣನನ್ನು, ವಾಸುದೇವನ ಮಗ ಕೃಷ್ಣ ನೆನಪಾಗ್ತಾರೋ ಇಲ್ವೋ, ಆದ್ರೆ ದಿನಾ ನಮ್ಮನೇಲಿ ಹೇಳ್ಕೊಟ್ಟಿದ್ದಾರೆ. ದೇವಕಿ ನಂದನ ಶ್ರೀಕೃಷ್ಣ ಪರಮಾತ್ಮ, ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣನ ತತ್ವ ಅಂದಾಗ ಒಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಏನಕ್ಕೆ ಅಲ್ಲಮ್ಮ ಪ್ರಭುಗಳನ್ನ ನಾವು ಅಷ್ಟು ಆರಾಧಿಸೋದಂದ್ರೆ, ನಾನು ಹೇಳ್ತಿರುವಂತ ಮಾತಲ್ಲ, ಈ ದೇಶವೇ ಕಂಡಂತ ಅತ್ಯುನ್ನತ ಸರ್ವಶ್ರೇಷ್ಠ ಕವಿಯಾಗಿ, ಮಂತ್ರಗಳ ಮಾಂತ್ರಿಕನಾಗಿ, ಮಾತುಗಳ ಮಾಂತ್ರಿಕನಾಗಿ, ಪದಗಳನ್ನ ಬದಲಾಯಿಸುವ ಮೂಲಕ ಇಡೀ ತತ್ವವನ್ನೇ ಬದಲಿಸಬಲ್ಲಂತ, ಆ ತತ್ವಗಳ ಪದಗಳ ಮೇಲೆ ಹಿಡಿತಾ ಇದ್ದಂತ ಅಕ್ಷರ ರಾಕ್ಷಸ ಅನ್ನೋ ರೀತಿಯಲ್ಲಿ ಬೆಳೆದಿದಂತ ಬೇಂದ್ರೆ ಅಜ್ಜವರು ಹೇಳ್ತಾರ ಒಂದು ಮಾತನ್ನ. ಗ್ರಂಥ ಇದೆ, ಅಲ್ಲಮ್ಮ ಅಧ್ಯಾತ್ಮ ಲೋಕದಲ್ಲಿ ಅಂತ, ಅಲ್ಲಮ್ಮ ಅಧ್ಯಯನ ಲೋಕದಲ್ಲಿ, ಅಲ್ಲಮ್ಮ ಅಧ್ಯಯನ ಲೋಕದಲ್ಲಿ ಎಂಬ ಪುಸ್ತಕದಲ್ಲಿ ಬೇಂದ್ರೆ ಅವರ ಒಂದು ಮಾತನ್ನು ಉಲ್ಲೇಖ ಮಾಡಲಾಗಿದೆ. ಬೇಂದ್ರೆ ಅವರು ಬರೀತಾರೆ, ದ್ವಾಪರ ಯುಗದಲ್ಲಿ ಬಂದು ಭಗವದ್ಗೀತೆ ಉಪದೇಶ ಮಾಡಿ ಜಗತ್ತನ್ನು ಉದ್ಧರಿಸಿದಂತ ಕೃಷ್ಣ ಬೇರೆ ಅಲ್ಲ, ಕಲಿಯುಗದಲ್ಲಿ ಬಂದು ಜಗತ್ತನ್ನ ಶೂನ್ಯ ಪಿಡದ ಮೇಲೆ ಕೂತು ಉದ್ಧರಿಸಿದಂತ ಅಲ್ಲಮ್ಮ ಪ್ರಭುಗಳು ಬೇರೆ ಅಲ್ಲ, ಅಲ್ಲಮ್ಮ ಪ್ರಭುವೇ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅಂತ ಬೇಂದ್ರೆ ಅಜ್ಜ ಅವರು ಕೊಟ್ಟಂತ ಮಾತು ಅಂತ ಹಿರಿಯರು ಹೇಳಿದ್ದಾರೆ. ಅಂಥ ಕೃಷ್ಣನನ್ನ, ಅದಕ್ಕೆ ಅಂತ ವಚನಾಕಾರ ತತ್ವಗಳು ಮಕ್ಕಳಿಗೆ ಬೇಕು. ಕೃಷ್ಣನನ್ನ ಇವತ್ತಿಗೂ ನೆನಪಿಸ್ಕೊಂತೀವಿ ಏನಂತ? ಕುಮಾರವ್ಯಾಸರು ಗದುಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂಧಿ 25ನೇ ಶ್ಲೋಕದಲ್ಲಿ ಕೃಷ್ಣನ ಆಶೀರ್ವಾದ ಬೇಡ್ತಾರೆ. ಎಷ್ಟು ಸುಂದರವಾಗಿ ಕುಮಾರವ್ಯಾಸರು ಕೇಳ್ಕೊಂತಾರೆ, ವೇದ ಪುರುಷನ ಸುತನ ಸುತನ ಹೆಮ್ಮಗನ ಮಗನ ತಳೋದರಿಯ ಮಾತೋಡನ ಭುಜ ಬಲದಿಗಳಿಲ್ಲ ಅಣ್ಣನವ್ಯನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲವಾಗದಗಿರಿ ವೀರನಾರಾಯಣ. ವೇದ ಪುರುಷ ಚತುರ್ಮುಖ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಪೂರ್ಣಿಮ, ಪೂರ್ಣಿಮನ ಸಹೋದರ ಕಶ್ಯಪ, ಕಶ್ಯಪನ ಹಿರಿಯ ಮಗ ಇಂದ್ರ, ಇಂದ್ರನ ಮಗ ಅರ್ಜುನ, ಅರ್ಜುನನ ತಳೋದರಿ ಅಂದ್ರೆ ಅರ್ಜುನನ ಪತ್ನಿ, ಅರ್ಜುನನ ಪತ್ನಿಯ ಸೋದರ ಮಾವ ಕಂಸ, ಕಂಸನ ಮಾವ ಜರಾಸಂಧ ಅಂತ ಜರಾಸಂಧನನ್ನ ಭುಜಬಲದಿ ಗೆಲ್ಲಿದವ, ತನ್ನ ತೋಳ್ಬಲದ ತಾಕದಿಂದ ಸೋಲಿಸಿದವ ಭೀಮ, ಭೀಮನಾಗರಜ ಯುಧಿಷ್ಠಿರರು, ಯುಧಿಷ್ಠಿರ ತಾಯಿ ಕುಂತಿ, ಕುಂತಿಯನಾದಿನಿ ದೇವಕಿ. ಅಂತಹ ದೇವಕಿಯ ಜಠರದಲ್ಲಿ ಅರ್ಥಾತ್ ರತ್ನಗರ್ಭದಲ್ಲಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನೂ ಸಲಹಲಿ ಅಂತ ಕೇಳ್ಕೊಂಡ್ರೆ ಎಷ್ಟು ಸುಂದರ ದೃಷ್ಟಾಂತ ಕುಮಾರವ್ಯಾಸರು ನೀಡಿದ್ದಾರೆ. ನೀವು ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿದ್ರು, ಕೊನೆಗೆ ಮಗುವಿನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ತಾಯಿ ಹೆಸರಿಂದಲೇ ಪರಿಚಯ ಮಾಡ್ಕೊಡ್ಬೇಕು. ಕಾರಣ ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ಘನದಾಗಿರುತ್ತೆ, ಭಾರವತ್ವದಾಗಿರುತ್ತೆ, ಮಹತ್ವದಾಗಿರುತ್ತೆ. ಆದ್ರಿಂದಲೇ ಇತಿಹಾಸದ ಎಲ್ಲಾ ಪುರುಷರನ್ನು ಭೀಷ್ಮರನ್ನು ಗಂಗಾಪುತ್ರ ಭೀಷ್ಮ ಅಂತಲೇ ನೆನಪಿಸ್ಕೊಳ್ಳೋದು ನಾವು. ತಾಯಿ ಹೆಸರಿಂದ ಮಕ್ಕಳನ್ನು ನೆನೆಸಿ, ಮಕ್ಕಳ ಜೀವನವನ್ನ ಬದಲಾಯಿಸುವಂತ ಸಾಮರ್ಥ್ಯ ತಾಯಂದ್ರಲ್ಲಿ ಮಾತ್ರ ಇರುತ್ತೆ ಅನ್ನೋ ಕಾರಣದಿಂದ, ಆದ್ರಿಂದ ತಾಯಂದ್ರ ಜಾಗೃತರಾಗಿ ಬನ್ನಿ, ಮಕ್ಕಳನ್ನ ಜಾಗೃತಿಗೊಳಿಸಿ, ಮಕ್ಕಳನ್ನ ಜಾಗೃತಿಗೊಳಿಸುವ ಮೂಲಕ ಇಡೀ ಹಿಂದೂ ಧರ್ಮ ಒಗ್ಗೂಡಿ ಬಂದು ಮನುಕುಲದ ಉದ್ಧಾರಕ್ಕೋಸ್ಕರ ನಾವು ಜಾಗೃತರಾಗಿ ಬರೋಣ. ಈ ಧರ್ಮ ರಕ್ಷಣೆಯನ್ನ ಮಾಡೋಣ. ಧರ್ಮ ರಕ್ಷಣೆ ಆದಿನಲ್ಲಿ ಮುಂದೆ ಯಾವುದು ಕೆಲಸ? ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ರಕ್ಷಣೆ ಆದಿನಲ್ಲಿ ಮುಂದೆ ಯಾವುದು ಕೆಲಸ? ರಾಮ ಮಂದಿರದ ಕೆಲಸ ನಮ್ಮ ಪೂರ್ವಿಕರು ಸಾಕಾರಗೊಳಿಸಿದ್ರು, ಅಲ್ಲಿಗೆ ನಮ್ಮ ಕೆಲಸ ನಿಲ್ಲೋದಲ್ಲ. ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ, ಅಯೋಧ್ಯ ತೋ ಬಿ ಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ, ಮುಂದೆ ಸಂವಿಧಾನದ ಅಡಿನಲ್ಲೇ ಕಾಶಿ ವಿಶ್ವನಾಥರ ಮಂದಿರವನ್ನು ವಾಪಸ್ ತಗೊಳ್ತೀವಿ. ಶ್ರೀಕೃಷ್ಣ ಪರಮಾತ್ಮನ ಜನ್ಮಭೂಮಿಯನ್ನು ಕೂಡ ಸಂವಿಧಾನದ ಅಡಿನಲ್ಲೇ ವಾಪಸ್ ತಗೊಳ್ತೀವಿ. ನಮ್ಮ ಕೈ ತಪ್ಪಿ ಹೋಗಿದ್ದಾವೆ ಎಲ್ಲ ಮಂದಿರಗಳು. 500 ವರ್ಷ ಆಯ್ತು ರಾಮ ಮಂದಿರದ ಮುಂದೆ ಒಂದು ದೀಪ ಬೆಳಗಿಸ್ಲಿಕ್ಕೆ. ಅದೇ ರೀತಿ ಕಳೆದ 375 ವರ್ಷದಿಂದ ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾಯ್ತಾ ಕೂತಿದ್ದಾರೆ. ಯಾವ ಕೂಡಲ ಸಂಗಮ ದೇವರನ್ನ ನಮ್ಮ ಬಸವಣ್ಣನವರು ಆರಾಧಿಸಿದ್ರು, ಯಾವ ಗುಹೇಶ್ವರನನ್ನ ನಮ್ಮ ಅಲ್ಲಮ್ಮ ಪ್ರಭು ಆರಾಧಿಸಿದ್ರು, ಯಾವ ಚನ್ನಮಲ್ಲಿಕಾರ್ಜುನನ್ನ ನಮ್ಮ ಅಕ್ಕ ಮಾದೇವಿ ಆರಾಧಿಸಿದ್ರು,
ಅಂತ ಮಹಾಶಿವನ ದೇವಸ್ಥಾನವಾಗಿದೆ ಕಾಶಿ ವಿಶ್ವನಾಥ ಮಂದಿರ. ಶಿವನ ಮೂಲ ಸ್ಥಾನ. ಆ ಕಾಶಿ ವಿಶ್ವನಾಥ ಮಂದಿರ ನಮ್ಮ ಕೈ ತಪ್ಪಿ ಹೋಗಿದೆ. ಕಳೆದ 375 ವರ್ಷ ಕಳೆದು ಹೋದ್ವಿ ಸ್ವಾಮಿ. ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾಯ್ತಾ ಕೂತಿದ್ದಾರೆ. ನನ್ನ ಭಕ್ತರು ಬರ್ತಾರೆ, ನನ್ನ ಶಿವಲಿಂಗದ ಮುಂದೆ ಒಂದು ವೇದೋಕ್ತ ದೀಪ ಹಚ್ಚಿಡ್ತಾರೆ. 300 ವರ್ಷಗಳಿಂದ ಆಗಿಲ್ಲ. ಈಗಲಾದ್ರೂ ನಾವು ಜಾಗೃತರಾಗಿ ಬರಬೇಕು. ಶಿವರ ಕೆಲಸ ಸಾಕಾರ ಆಗಬೇಕು, ಕೃಷ್ಣರ ಕೆಲಸ ಸಾಕಾರ ಆಗಬೇಕು. ಕೃಷ್ಣರ ಕೆಲಸ ಸಾಕಾರ ಆಗುವ ವೇಳೆಗೂ ಪ್ರಶ್ನೆಗಳು ಬರ್ತಾವೆ. ಕೃಷ್ಣ ಜನ್ಮಭೂಮಿ ಬೇಕು ಸಂವಿಧಾನದ ಅಡಿನಲ್ಲಿ ಅಂತ ಹೇಳ್ತೀರಾ, ಆದ್ರೆ ಕೃಷ್ಣರು ಅಲ್ಲೇ ಹುಟ್ಟಿದ್ರು, ಏನು ಸಾಕ್ಷಿ ಇದೆ ನಿಮ್ಮ ಹತ್ರ? ಕೃಷ್ಣ ಕಾಲ್ಪನಿಕ ಅಲ್ಲ, ಕೃಷ್ಣ ಅಸ್ತಿತ್ವದಲ್ಲಿದ್ದ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಅಂತ ಮುಂದೆ ಬುದ್ಧಿಜೀವಿಗಳ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗಳಿಗೂ ನಮ್ಮ ಮನೆಯ ಮಕ್ಕಳು ಎದೆ ತಟ್ಕೊಂಡು ಉತ್ತರ ಕೊಡಬೇಕು. ರಾಮರ ವಂಶವೃಕ್ಷಕ್ಕೆ ಮಾತ್ರ ಅಲ್ಲಪ್ಪ, ಶ್ರೀಕೃಷ್ಣ ಪರಮಾತ್ಮರ ವಂಶವೃಕ್ಷದ ಅಸ್ತಿತ್ವಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಶ್ರೀಕೃಷ್ಣ ಪರಮಾತ್ಮರ ದಯೆಯಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ವೈವಾಸ್ವನ, ವೈವಾಸ್ವನ ಮಗ ಮನು, ಮನುವಿನ ಮಗ ಇಳ, ಇಳನ ಮಗ ಪುರೂರವ, ಪುರೂರವನ ಮಗ ಅಯು, ಅಯುವಿನ ಮಗ ನಘೂಷ, ನಘೂಷನ ಮಗ ಯಯಾತಿ, ಯಯಾತಿಯ ಮಗ ಯದು, ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್, ಧ್ವಜೀವನ್ನ ಮಗ ಸ್ವಾತಿ, ಸ್ವಾತಿಯ ಮಗ ಋಷಂಕು, ಋಷಂಕುವಿನ ಮಗ ಚಿತ್ರರಥ, ಚಿತ್ರರಥನ ಮಗ ಶಶಿಬಿಂದು, ಶಶಿಬಿಂದುವಿನ ಮಗ ಪೃಥುಷಾರ, ಪೃಥುಷಾರನ ಮಗ ಪೃಥ್ಯೋತ್ತಮ, ಪೃಥ್ಯೋತ್ತಮನ ಮಗ ಉಷಾನು, ಉಷಾನ್ನ ಮಗ ಶಿತಾಪು, ಶಿತಾಪುವಿನ ಮಗ ರುಕುಮಕವಚ, ರುಕುಮಕವಚನ ಮಗ ಪಾರವ್ರತ, ಪಾರವ್ರತನ ಮಗ ಜ್ಞಾಮೋಗ, ಜ್ಞಾಮೋಗನ ಮಗ ವಿದ್ರಭ, ವಿದ್ರಭನ ಮಗ ಕ್ರೋತ್, ಕ್ರೋತ್ನ ಮಗ ಕುಂತಿ, ಕುಂತಿ ಮಗ ದೃಷ್ಟಿ, ದೃಷ್ಟಿ ಮಗ ನಿದ್ರತಿ, ನಿದ್ರತಿ ಮಗ ದಾಸಾಯಿ, ದಾಸಾಯ ಮಗ ವ್ಯೋಮ, ವ್ಯೋಮನ ಮಗ ಜಿಮುತ, ಜಿಮುತನ ಮಗ ವಿಕೃತಿ, ವಿಕೃತಿ ಮಗ ಭೀಮರಥ್, ಭೀಮರಥನ ಮಗ ನವರಥ್, ನವರಥನ ಮಗ ದಶರಥ, ದಾಶರಥನ ಮಗ ಶಾಕೂನಿ, ಶಾಕೂನಿಯ ಮಗ ಕರಂಭಿ, ಕರಂಭಿಯ ಮಗ ವಿಧ್ವರಥ್, ವಿಧ್ವರಥನ ಮಗ ಶೂರ, ಶೂರನ ಮಗ ಶಾಮಿನ್, ಶಾಮಿನ್ನ ಮಗ ಪ್ರತಿಕ್ಷಾತ್ರ, ಪ್ರತಿಕ್ಷಾತ್ರನ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗ ಹೃದಿಕ್, ಹೃದಿಕ್ನ ಮಗ ದೇವಗರ್ಭ, ದೇವಗರ್ಭನ ಮಗ ಶೂರಸೇನ, ಶೂರಸೇನ ಮಗ ವಾಸುದೇವ, ವಾಸುದೇವರ ಮಗನೇ ಚಂದ್ರವಂಶ ಚಕ್ರವರ್ತಿ ದೇವಕೀನಂದ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣರ ಭಕ್ತಿಯು ನಮ್ಮನೆ ಮಕ್ಕಳಲ್ಲಿ ಬರುವಂತದ್ದಾಗಲಿ. ಆ ಕೃಷ್ಣನ ಸಾಕ್ಷಾತ್ ಅವತಾರ ಅಂತ ಬೇಂದ್ರೆ ಅವರು ಹೇಳಿರುವ ಹಾಗೆ, ಬೇಂದ್ರಾಜ್ ಅವರ ಪ್ರಕಾರ ಅಲ್ಲಮ್ಮ ಪ್ರಭುಗಳ ಆ ತತ್ವಗಳು ನಮ್ಮ ಮನೆಯ ಬಾಗಿಲಲ್ಲಿ ವಿಜೃಂಭಿಸುವಂತಾಗಲಿ, ನಮ್ಮ ಮನೆ ಮನಗಳಲ್ಲಿ ಬೆಳಗುವಂತಾಗಲಿ ಅಂತ ಕೇಳ್ಕೊಂತ ಆ ಎಲ್ಲ ಪರಂಪರೆನ ಮುಂದುವರಿಸುವಂತ ಕೆಲಸ ನಾವು ಮಾಡೋಣ. ಆ ಕೆಲಸವ ನಮ್ಮಿಂದ ಆಗುತ್ತೋ ಇಲ್ವೋ, ಆದರೆ ಭಗವಂತ ಖಂಡಿತವಾಗಲೂ ನಮಗೆ ಸಾಕಾರ ನೀಡೇ ನೀಡ್ತಾರೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶಿವಿಯಾಭೂತಿ ಧ್ರುವ ನೀತಿರ್ಮತಿರ್ಮಮ್ಮ. ಭಗವಂತ ಕೊಟ್ಟಿರುವಂತ ತತ್ವ. ಎಲ್ಲಿ ನಾನು ಕೃಷ್ಣ ಯೋಗೇಶ್ವರ ಇರ್ತೀನೋ, ಎಲ್ಲಿ ನನ್ನನ್ನು ಪಾಲಿಸುವಂತ ಸನಾತನ ಹಿಂದೂಗಳು ಇರ್ತೀರೋ, ನಿಮ್ಮ ಧರ್ಮಕ್ಕೆ ಜಯ ತಂದುಕೊಡುವಂತ ಕೆಲಸ ನಾನು ಮಾಡ್ತೀನಿ. ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ. ಹೇಳಿದ್ದು ಸಾಮಾನ್ಯರಲ್ಲ, ಯಾರ್ಯಾರೋ ಹೇಳಿದ್ದಲ್ಲ, ಭಗವಂತನ ಸಂದೇಶ ತಂದಿರೋರು ಹೇಳಿದ್ದಲ್ಲ, ಭಗವಂತನ ಮಗ ನಾನು ಅಂತ ಹೇಳಿದವರು ಹೇಳಿದ್ದಲ್ಲ, ಭಗವಂತ ಹೇಳಿದಂತ ಮಾತು. ಭಗವದ್ಗೀತೆಯ 11ನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿ ಘಂಟಾಘೋಷ ಕರೆ ಕೊಟ್ಟರು. ಅಹಂ ಆತ್ಮ ಗುದಾಕೇಶ ಸರ್ವಭೂತ ಶಸ್ಥಿತ ಮಾದಿಶ್ಚ ಮಧ್ಯಾಂಚ ಭೂತಾನಮಂತೇವ ಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡುವಂತ ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಮಾತು. ನಾನು ನಿಂತಿದ್ದೀನಿ ನಿನ್ನ ರಕ್ಷಣೆಗೆ, ಭಯ ಪಡಬೇಡ. ಭಗವಂತ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದ್ದಾನೆ, ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದ್ದಾನೆ. ದಾಸ ಸಾಹಿತ್ಯದಲ್ಲಿ ಕನಕದಾಸರು ಕೊಟ್ಟಂತ ಮಾತಿದೆ. ಯಾಕೆ ಚಿಂತೆ ಮಾಡ್ತೀಯಪ್ಪ, ಭಗವಂತ ಇದ್ದಾನೆ ನಿನ್ನ ರಕ್ಷಣೆಗೆ, ಧರ್ಮ ರಕ್ಷಣೆಗೋಸ್ಕರ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟಿ ಕಟ್ಟಿ ನೀರಿರದವರು ಯಾರು? ಪುಟ್ಟಿಸಿದ ಸ್ವಾಮಿ ತಾ ಹೊಳಗೀಡಾಗಲು ಬಿಡದೆ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಕೂತು ಕೂಗುವ ಕಲ್ಲಿನ ಕಪ್ಪೆಗೆ ಅಲ್ಲಲ್ಲಿಗೆ ಆಹಾರ ತಂದವರು ಯಾರು? ಪಡದ ಸ್ವಾಮಿ ತೆರದ ಜನನಿ ತಾ ಹೊಳಗೀಡಾಗಲು ಬಿಡದೆ ರಕ್ಷಿಪರು, ಇದಕ್ಕೆ ಸಂಶಯವಿಲ್ಲ. ಮೃಗ ಪಕ್ಷಿಗಳಿಗೆ ಕೂಗುವ ಅಲ್ಲಲ್ಲಿಗೆ ಆಹಾರವನ್ನು ತಂದವರು ಯಾರು? ಇದಕ್ಕೆ ಚಿಂತಿಸಿದಿರು ತಾಳು ಮನವೇ ಕಾಗಿನಲ್ಲಿ ಆದಿಕೇಶವ, ಎಲ್ಲರನ್ನೂ ಸಲಹುವನು ಅಂತ ಕನಕದಾಸರು ದಾಸ ಸಾಹಿತ್ಯದಲ್ಲಿ ಹೇಳಿದ್ರಲ್ಲ. ಭಗವಂತ ಇದ್ದಾನೆ ರಕ್ಷಣೆಗೆ, ನಮ್ಮ ರಕ್ಷಣೆಯೂ ಮಾಡ್ತಾನೆ. ನಾವು ಧರ್ಮದ ಹಾದಿನಲ್ಲಿ ನಡೀತಾ ಇದ್ದೀವಿ ಅಂದ್ರೆ ನಮ್ಮ ರಕ್ಷಣೆ, ನಾವು ನಡೀತಾ ಇರುವಂತ ಧರ್ಮ, ಎರಡರ ರಕ್ಷಣೆ ಭಗವಂತ ಮಾಡ್ತಾನೆ. ಆದ ತೋರಿಸಿದಂತ ಹಾದಿನಲ್ಲಿ ನಾವು ನಡೆದ್ರೆ ಸಾಕು. ಇಷ್ಟನ್ನ ಮಾಡ್ತಾ ಯಾವ ರೀತಿ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೋ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರ ತಾ ಬಯಲು ಅಂತ. ಆ ಬಯಲಿನಲ್ಲಿ ಬಯಲಾಗಿದಂತ ಸಿದ್ದೇಶ್ವರ ಅಪ್ಪಾಜಿ ಅಂತ ಹಿರಿಯರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ.
ಕಲಿಯುಗದಲ್ಲಿ ಬಸವಣ್ಣನವರು ಹೇಳಿದಂಥ ಕಾಯಕವೇ ಕೈಲಾಸ ಎಂಬ ಮಾತನ್ನು ತೋರಿಸಿಕೊಟ್ಟಂತ ಸಿದ್ದೇಶ್ವರ ಅಪ್ಪ ಅವರು, ಸಿದ್ಧಾರೂಢ ಸ್ವಾಮೀಜಿಗಳು ಅಂತ ಹಿರಿಯರ ಪಾದ ತಲದಲ್ಲಿ ಧೂಳಾಗಿ ನಿಂತುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೆಯುವಂತ ಕೆಲಸ ನಾವುಗಳು ಮಾಡೋಣ. ಅದೇ ಆದರ್ಶಗಳನ್ನು ನಮ್ಮ ಮನೆಯ ಮಕ್ಕಳಿಗೂ ನೀಡೋಣ ಅಂತ ನಮ್ಮಲ್ಲಿ ಕೇಳ್ಕೊಂತ ನಂಗೆರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನನ್ನ ಕಾರ್ಯಕರ್ತ ಅಣ್ಣಂದಿರಿಗೆ, ಊರಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಬೇಕಂದ್ರೆ ವಾರಗಟ್ಟಲೆ ತಿಂಗಳುಗಟ್ಟಲೆ ಮನೆಯನ್ನ ಬಿಟ್ಟು, ಊಟವನ್ನ ಬಿಟ್ಟು, ನಿದ್ದೆಯನ್ನ ಕೆಟ್ಟು, ಆ ಯುವಕರಿಗೆ ಯಾರಿಗೂ ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸವನ್ನ ಬದಿಗಿಟ್ಟು ಬಂದು ಮೊದಲು ಧರ್ಮದ ಕೆಲಸ ಆಗಬೇಕು, ಮೊದಲು ನನ್ನ ಊರಿನ ಜಾಗೃತಿ ಆಗಬೇಕು ಅನ್ನೋ ಕಾರಣದಿಂದ ನಮ್ಮ ಧರ್ಮ ಜಾಗೃತಿಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ಧರ್ಮ ಕೆಲಸ ಮಾಡ್ತಿರುವಂತ ಆ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಊರಿನವ್ರು ಏನು ಗೌರವ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ. ಗೌರವ ಅಂತ ಅವ್ರೇನು ಕೇಳೋದು ಇಲ್ಲ. ಏನು ಮಾಡಬಲ್ಲೆವೋ ಅವ್ರಿಗೋಸ್ಕರ ಏನು ಮಾಡಲಿಲ್ಲ ಅಂದ್ರೂ ದಯವಿಟ್ಟು ಊರಿನಲ್ಲಿ ಕೇಸರಿ ಶಲ್ಯ ಹಾಕೊಂಡು ತಿರುಗಾಡ್ತಿರುವಂತ ಕಾರ್ಯಕರ್ತ ಅಣ್ಣಂದಿರು ಎಲ್ಲಾದ್ರೂ ಕಾಣಿಸಿದ್ರೆ ದಯವಿಟ್ಟು ಹಿರಿಯರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಬೆನ್ನನ್ನು ತಟ್ಟಿ, ನಿನ್ನ ಮನೆ ಕೆಲಸವನ್ನು ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ಇಡೀ ಯವ್ವನವನ್ನ ಧರ್ಮಕ್ಕೋಸ್ಕರ ಮುಡಿಪಾಗಿಟ್ಟಿದೆಯಲ್ಲ, ನಿನ್ನ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ ಅಂತ ಆ ಯುವಕ ಯುವತಿಯರ ಬೆನ್ನನ್ನ ತಟ್ಟಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿ ಆ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಬೆಂಬಲವನ್ನ ನೀಡೋಣ. ಶಾಸ್ತ್ರಗಳ ಮಾತು ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸ್ವತಃ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮ ರಕ್ಷಣೆ ಮಾಡ್ತಿರುವಂತ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಹಿಂದೂಗಳಾಗಿ ನಮ್ಮೆಲ್ಲರ ಕರ್ತವ್ಯ. ನಾವು ಆ ಕಾರ್ಯಕರ್ತ ಅಣ್ಣಂದಿರ ಬೆನ್ನೆಲುಬಾಗಿ ನಿಲ್ಲೋಣ, ಆ ಕಾರ್ಯಕರ್ತ ಅಣ್ಣಂದರಿಗೆ ಶ್ಲಾಘನೆ ವ್ಯಕ್ತಪಡಿಸೋಣ, ಆ ಕಾರ್ಯಕರ್ತ ಅಣ್ಣಂದರಿಗೆ ಬೆಂಬಲ ಸಹಾಯವನ್ನ ನೀಡ್ತಾ ಧರ್ಮ ಜಾಗೃತಿಯಲ್ಲಿ ಅವ್ರ ಜೊತೆ ಕೈ ಜೋಡಿಸೋಣ ಅಂತ ಸಮಸ್ತ ಗ್ರಾಮಸ್ಥರಲ್ಲಿ ಕೇಳ್ಕೊಂತ ಆ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನ ಸಲ್ಲಿಸ್ತಾ, ಗುರು ಮಹಾರಾಜು, ಶಾರದಾ ಮಾತೆ ನನ್ನ ಕೈಲಾಡಿಸಿರುವಂತ 2 ಮಾತನ್ನ ಕೇಳಿಸ್ಕೊಂಡಂತ ದಿವ್ಯತ್ರಿಯರಿಗೆ, ಗಣ್ಯರಿಗೆ, ದೇಶಭಕ್ತ